ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಈ ವಿಡಿಯೋದಲ್ಲಿ ಈ ಕನೆಕ್ಟಿಂಗ್ ರಾಡ್ ದಿ ಅಸೆಂಬ್ಲಿಯನ್ನು ನಾವು ಮಾಡಬೇಕು. ಈ ಅಸೆಂಬ್ಲಿಯಲ್ಲಿ ಕನೆಕ್ಟಿಂಗ್ ರಾಡ್ದು ಅಪ್ಪರ್ ಪಾರ್ಟ್ ಇರ್ತದೆ, ಕನೆಕ್ಟಿಂಗ್ ರಾಡ್ದು ಲೋವರ್ ಪಾರ್ಟ್ ಇರುತ್ತೆ ಇಲ್ಲಿ. ಮತ್ತು ಇವೆರಡೂ ಪಾರ್ಟ್ಗಳನ್ನ ನಾವು ಬೋಲ್ಟಿಂದ ಹಾಕಬೇಕು. ಬೋಲ್ಟಿಂದ ಎರಡನ್ನು ನಾವು ಜಾಯಿನ್ ಮಾಡ್ತೀವಿ. ಇಷ್ಟನ್ನು ನಾವು ಈ ಅಸೆಂಬ್ಲಿಯಲ್ಲಿ ಮಾಡೋಣ. ಇಲ್ಲಿ ನಾವು ಆ್ಯಕ್ಚುಲಿ ಇಲ್ಲೊಂದು ಶೆಲ್ ಬೇರಿಂಗ್ ಬರುತ್ತೆ, ಇಲ್ಲೊಂದು ಬೇರಿಂಗ್ ಬರುತ್ತೆ, ನಿಡಲ್ ಬೇರಿಂಗ್ ಬರುತ್ತೆ, ಇಲ್ಲ ಪ್ಲೇನ್ ಬೇರಿಂಗ್ ಬರುತ್ತೆ. ಸೊ ಅದನ್ನು ನಾವು ಇಲ್ಲಿ ಮಾಡ್ತಾ ಇಲ್ಲ. ಅದನ್ನು ಅಸೆಂಬಲ್ ಮಾಡೋದು ತುಂಬ ಈಸಿ, ಮಾಡಲ್ ಮಾಡೋದು ಈಸಿ. ಸೊ ಈಗ ಮೇನ್ ಏನು ಅಂತಂದರೆ ಈ ಅಪ್ಪರ್ ಪಾರ್ಟು ಮತ್ತು ಇದರದ್ದು ಲೋವರ್ ಪಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಮಾಡಬೇಕು ಅಂದರೆ ನಾವು ಫಸ್ಟು ಒಂದು ಡ್ರಾಯಿಂಗ್ ತೊಗೋಬೇಕಾಗತ್ತೆ, ಮಷಿನ್ ಡ್ರಾಯಿಂಗು, ಕ್ರ್ಯಾಂಕ್ ಶಾಫ್ಟ್ ಕನೆಕ್ಟಿಂಗ್ ರಾಡ್ದು. ಸೊ ಇದು ಕನೆಕ್ಟಿಂಗ್ ರಾಡ್ದು ಒಂದು ಡ್ರಾಯಿಂಗು. ಸೊ ಇಲ್ಲಿ ಎಲ್ಲ ಡೈಮೆನ್ಷನ್ಗಳು ಇದ್ದಾವೆ. ಕೆಲವು ಡೈಮೆನ್ಷನ್ಗಳು ಡೈರೆಕ್ಟಾಗಿದ್ದಾವೆ, ಕೆಲವು ಡೈಮೆನ್ಷನ್ಗಳನ್ನ ನಾವು ಡಿರೈವ್ ಮಾಡಬೇಕಾಗತ್ತೆ ಇರೋ ಡೈಮೆನ್ಷನ್ಗಳಿಂದ. ಅದನ್ನು ನಾವು ಮಾಡಿಕೊಂಡು ಈ ಸಾಲಿಡ್ ಮಾಡಲಿಂಗ್ ಮಾಡಬೇಕಾಗತ್ತೆ. ಈ ಅಪ್ಪರ್ ಪಾರ್ಟ್ದು ಮತ್ತು ಕನೆಕ್ಟಿಂಗ್ ರಾಡ್ದು ಅಪ್ಪರ್ ಪಾರ್ಟ್ದು ಮತ್ತು ಲೋವರ್ ಪಾರ್ಟ್ದು ಮಾಡಬೇಕಾಗತ್ತೆ. ಅದನ್ನು ಇವಾಗ ನಾವು ಮಾಡೋಣ. ಮೊದಲಿಗೆ ಈಗ ನೋಡಿ, ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ 2 ಸರ್ಕಲ್ಗಳಿದ್ದಾವೆ, ಇಲ್ಲಿ 3 ಸರ್ಕಲ್ಗಳಿದ್ದಾವೆ. ಈ ಸರ್ಕಲದ್ದು ರೇಡಿಯಸ್ 20 ಅಂದರೆ ಡಯಾಮೀಟ್ರ್ 40 ಆಗುತ್ತೆ. ಇದು 15 ಅಂದರೆ 30 ಆಗುತ್ತೆ. ಇವೆರಡು ಫಸ್ಟ್ ನಾವು ಹಾಕೋಣ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಫಸ್ಟು ಸ್ಕೆಚ್ ಟೂಲ್ ತೊಗೊಳ್ಳಿ, ಆ ಒಂದು ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವರ್ಟಿಕಲ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಏನು ಮಾಡಿ, 2 ಸರ್ಕಲ್ಗಳನ್ನ ಈ ಲೈನ್ ಮೇಲೆ ಎಕ್ಸಾಕ್ಟ್ಲಿ ಈ ಲೈನ್ ಮೇಲೆ ಹಾಕಿ, ಒಂದರದ್ದು ಡಯಾಮೀಟರು 30, ಇನ್ನೊಂದು ಸರ್ಕಲ್ ತೊಗೊಳ್ಳಿ, ಅದರ ಡಯಾಮೀಟರು 40 ತೊಗೊಳ್ಳಿ ಈ ಥರ. ಆಮೇಲೆ ಇವೆರಡೂ ಸರ್ಕಲ್ಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಕ್ಕೆ ಕಾನ್ಸಂಟ್ರೇಟ್ ಅನ್ನೋ ಒಂದು ಕನ್ಸ್ಟೆಂಟನ್ನು ತೊಗೊಳ್ಳಿ, ಇದನ್ನು ಕ್ಲಿಕ್ ಮಾಡಿ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಇವೆರಡು ಕಾನ್ಸಂಟ್ರೇಟ್ ಆಯಿತು. ಮತ್ತು ಇವುಗಳನ್ನ ಡೈಮೆನ್ಷನ್ ಮಾಡಿಬಿಡಿ. ಇದು 40 ಇದೆ ಕರೆಕ್ಟು, ಇದು ಕೂಡ 40 ಇದೆ ಕರೆಕ್ಟು, 30 ಇದೆ ಕರೆಕ್ಟು. ಸೊ ಇಷ್ಟು ಮಾಡಿದ್ವಿ. ಇದೇ ಥರನಾಗಿ ನಾವು ಇಲ್ಲಿ 3 ಸರ್ಕಲ್ಗಳನ್ನ ತೊಗೋಬೇಕು. ಮತ್ತು ಸರ್ಕಲ್ ಕಮಾಂಡ್ ತೊಗೊಳ್ಳಿ, ಅದರದ್ದು ಎಷ್ಟಿದೆ ಡೈಮೆನ್ಷನ್ ನೋಡೋಣ. ಒಂದು 15 ಇದೆ, ಇನ್ನೊಂದು 21 ಇದೆ, ಇನ್ನೊಂದ್ರದ್ದು ರೇಡಿಯಸ್ 12.5 ಇದೆ, ಅಂದರೆ ಅದು 25, 21, 15. ಸೊ ಈಗ ನಾವು ಒಂದು ಇಲ್ಲಿ ತೊಗೊಳ್ಳೋಣ, ಕ್ಲಿಕ್ ಮಾಡಿ, ಇಲ್ಲಿ 15 ತೊಗೊಳ್ಳೋಣ ಮೊದಲನೇದು, ಇನ್ನೊಂದು 21 ತೊಗೊಳ್ಳೋಣ, 21 ತೊಗೊಳ್ಳೋಣ, ಇನ್ನೊಂದು 25 ತೊಗೊಳ್ಳೋಣ, 25 ತೊಗೊಳ್ಳೋಣ. ಇದನ್ನು ಕ್ಲಿಕ್ ಮಾಡಿ, ಇವುಗಳನ್ನ ಡೈಮೆನ್ಷನ್ ಮಾಡಿ. ಡೈಮೆನ್ಷನ್ ಮಾಡೋಕ್ಕಿಂತ ಮೊದಲು ಇದನ್ನು 3 ಕಾನ್ಸಂಟ್ರೇಟ್ ಮಾಡಿ, ಅದು ಭಾರಿ ಇಂಪಾರ್ಟೆಂಟು, ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ಓಕೆ. ಆಮೇಲೆ ನೀವೇನು ಮಾಡಿ, ಡೈಮೆನ್ಷನ್ಗಳನ್ನು ಮಾಡಿ, 25 ಒಂದು, ಇನ್ನೊಂದು 21, ಇನ್ನೊಂದು 15. ಇದಾದ ಮೇಲೆ ನಾವೇನು ಮಾಡಬೇಕು, ಇವುಗಳ ನಡುವೆ ಇರೋ ಡಿಸ್ಟೆನ್ಸನ್ನು, ಈ ಸರ್ಕಲ್ಗಳ ನಡುವೆ ಡಿಸ್ಟೆನ್ಸನ್ನು ಅಡ್ಜಸ್ಟ್ ಮಾಡಬೇಕು. ಅದು ಇಲ್ಲಿದೆ, ಎಷ್ಟಿದೆ ಅದು 21, 94, 35. ಈ 3 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ ಈ ಸರ್ಕಲ್ಗಳದ್ದು ಸೆಂಟ್ರಿಂದ ಈ ಸರ್ಕಲ್ಗಳ ಸೆಂಟ್ರ್ ನಡುವೆ ಡಿಸ್ಟೆನ್ಸ್ ಬರುತ್ತೆ. ಅದು ಎಷ್ಟಿದೆ ಅಂದರೆ 150 ಆಗುತ್ತೆ. ಸೊ ಹಾಗಾಗಿ ನಾವು ಈ ಸರ್ಕಲ್ನ ಕ್ಲಿಕ್ ಮಾಡಿ, ಆಮೇಲೆ ಈ ಸರ್ಕಲ್ನ ಕ್ಲಿಕ್ ಮಾಡಿ, ನಡುವೆ ಡಿಸ್ಟೆನ್ಸು 150 ಅಂತ ಹೊಡೀರಿ, ಎಂಟರ್ ಹೊಡೀರಿ, ಮತ್ತು ಫಿಟ್ ಮಾಡ್ಕೊಳ್ಳಿ. ಸೊ ಈಗ ಫಿಕ್ಸ್ ಆಗಿದೆ. ಇದಾದಮೇಲೆ ನಾವೇನು ಮಾಡಬೇಕು, ಈ ಒಂದು ಪ್ರೊಫೈಲ್ ಇದೆಯಲ್ಲ, ಇದು ಕಟೌಟ್ ಇದೆ ನೋಡಿ, ಈ ಪ್ರೊಫೈಲ್ನ ನಾವು ಹಾಕೋಬೇಕು. ಅದಕ್ಕೆ ಫಸ್ಟು ಏನು ಮಾಡಬೇಕು, ಒಂದು R8 ಅಂತ ಇದೆ ನೋಡಿ, R8 ಅಂದರೆ ಡಯಾಮೀಟ್ರ್ 16 ಇರೋ ಸರ್ಕಲ್ ಹಾಕ್ರಿ. ಆಮೇಲೆ R5 ಅಂದರೆ ಡಯಾಮೀಟ್ರ್ 10 ಇರುವಂಥ ಒಂದು ಸರ್ಕಲ್ ಹಾಕ್ರಿ. ಸೊ ಮೊದಲನೇದಾಗಿ ಒಂದು ಸರ್ಕಲ್ಲು ಇಲ್ಲೆಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲಿ ಹಾಕ್ಕೊಳ್ಳಿ. ಒಂದು ಎಷ್ಟು 10 ಡಯಾಮೀಟ್ರ್ ಇರೋದು ಒಂದು ಹಾಕ್ಕೊಂಡ್ವಿ. ಇನ್ನೊಂದು ಡಯಾಮೀಟರು 16 ಇರಬೇಕು, ಅದನ್ನು ಹಾಕ್ಕೊಳ್ಳಿ, ಕ್ಲಿಕ್ ಮಾಡಿ. ಇವೆರಡು ಡೈಮೆನ್ಷನ್ಗಳನ್ನು ಮಾಡಿ. ಮಾಡಿದ್ವಿ. ಆಮೇಲೆ ಇವೆರಡು ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅದು ಗೊತ್ತಿಲ್ಲ, ಬಟ್ ಈ ಸರ್ಕಲ್ಲು ಮತ್ತು ಈ ಸರ್ಕಲ್ ನಡುವೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಈ ಸರ್ಕಲ್ಲು ಮತ್ತು ಈ ಸರ್ಕಲ್ ನಡುವೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಮಾಡೋಣ. ಸೊ ಈಗ ನೋಡೋಣ ಡಯಾಗ್ರಾಮು.
ನೋಡಿ ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟಿಗೆ 21 ಇದೆ, ಮತ್ತು ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟಿಗೆ 35 ಇದೆ. ಅದನ್ನು ನಾವು ಮಾಡಬೇಕು. ಸೊ ಡೈಮೆನ್ಷನ್ ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಇದನ್ನು ಕ್ಲಿಕ್ ಮಾಡಿ, ಇದರ ಡಿಸ್ಟೆನ್ಸ್ ಎಷ್ಟಿದೆ 35 ಕ್ಲಿಕ್ ಆಯಿತಾ. ಆಮೇಲೆ ಇದು ಮತ್ತು ಇದರ ನಡುವೆ ಎಷ್ಟು ಡಿಸ್ಟೆನ್ಸು 21. ಸೊ ಈಗ ಆಯಿತು. ಇದಾದಮೇಲೆ ನಾವು ಮಾಡಬೇಕು, ಈ ಸರ್ಕಲನ್ನು ಮತ್ತು ಈ ಸರ್ಕಲನ್ನು ನಾವು ಟ್ಯಾಂಜೆಂಟ್ ಲೈನಿಂದ ಜಾಯಿನ್ ಮಾಡಬೇಕು. ಹೇಗೆ ಮಾಡೋದು? ಅದಕ್ಕಾಗಿ ನಾವು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ, ಇಷ್ಟು ಮಾತ್ರ ಜೂಮ್ ಮಾಡ್ಕೊಳ್ಳೋಣ, ಸರಿನಾ. ಸೊ ಲೈನ್ ಕಮಾಂಡ್ ತಗೊಳ್ಳೋಣ. ಈಗ ನಾವೇನು ಮಾಡೋಣ, ಸ್ವಲ್ಪ ಪ್ಯಾನ್ ಮಾಡ್ಕೊತ ಕಡೆ. ಸೊ ಕ್ಲಿಕ್, ಇಲ್ಲದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸರ್ಕಲ್ ಮೇಲೆ, ಸಾರಿ ಲೈನ್ ಕಮಾಂಡ್ ತೊಗೊಳ್ಳಿ. ಫಸ್ಟು ತಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಥರನಾಗಿ ಇನ್ನೊಂದು ಲೈನ್ ಕಮಾಂಡಲ್ಲಿ ಇದ್ದೀರಿ ನೀವು, ಎಲ್ಲ ಲೈನ್ ಕಮಾಂಡ್ ತೊಗೊಳ್ಳಿ ಇನ್ನೊಂದು, ಮತ್ತು ಇಲ್ಲಿ ಕ್ಲಿಕ್ ಮಾಡಿ ಸರ್ಕಲ್ ಮೇಲೆ, ಮತ್ತು ಇಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ನಾವು ಕನ್ಸ್ಟ್ರೇನ್ ಮಾಡಬೇಕು. ಏನು ಕನ್ಸ್ಟ್ರೇನ್ ಮಾಡಬೇಕು ಅಂದರೆ ಈ ಲೈನು ಈ ಸರ್ಕಲ್ಗೆ ಮತ್ತು ಈ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿರಬೇಕು. ಅದೇ ಥರನಾಗಿ ಈ ಲೈನು ಈ ಸರ್ಕಲ್ಗೆ ಮತ್ತು ಈ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿರಬೇಕು. ಅದಕ್ಕೆ ನಾವು ಮಾಡಬೇಕು, ಟ್ಯಾಂಜೆಂಟ್ ಕಾನ್ಸ್ಟೆಂಟ್ನ ಯೂಸ್ ಮಾಡಬೇಕು. ಸೊ ಟ್ಯಾಂಜೆಂಟ್ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇದು ಕಾನ್ಸೆಂಟ್ರಿಕ್ಕು, ಇದು ಟ್ಯಾಂಜೆಂಟ್. ಇದನ್ನು ಕ್ಲಿಕ್ ಮಾಡಿ, ಈ ಲೈನ್ನ ಕ್ಲಿಕ್ ಮಾಡಿ, ಆಮೇಲೆ ಸರ್ಕಲನ್ನು ಕ್ಲಿಕ್ ಮಾಡಿ, ಆಯಿತು. ಅದೇ ಥರನಾಗಿ ಈ ಲೈನ್ನ ಕ್ಲಿಕ್ ಮಾಡಿ, ಈ ಸರ್ಕಲ್ನ ಕ್ಲಿಕ್ ಮಾಡಿ, ಇದೂ ಆಯಿತು. ಅದೇ ಥರನಾಗಿ ಈ ಲೈನ್ನ ಕ್ಲಿಕ್ ಮಾಡಿ, ಈ ಸರ್ಕಲನ್ನು ಕ್ಲಿಕ್ ಮಾಡಿ, ಆಯಿತು. ಅದೇ ಥರನಾಗಿ ಇದನ್ನು ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಕ್ಲಿಕ್ ಮಾಡಿ, ಇದು ಆಯಿತು. ಈಗ ಎರಡು ಲೈನ್ಗಳು ಇವೆರಡು ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ. ಈಗ ಈ ಪಾರ್ಟು ಮತ್ತು ಈ ಪಾರ್ಟ್ ನಾವು ಟ್ರಿಮ್ ಮಾಡೋಣ. ಟ್ರಿಮ್ ಕಮಾಂಡ್ ತೊಗೊಳ್ಳಿ. ಈ ಪಾರ್ಟ್ ನಮ್ಗೆ ಬೇಡ, ಈ ಪಾರ್ಟ್ ನಮ್ಗೆ ಬೇಡ. ಮತ್ತು ಇವಾಗ ನಾವು ಮಾಡೋಣ, ಫಿಟ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ನೋಡಿ ಈ ಪ್ರೊಫೈಲನ್ನು ಹಾಕಿದ್ದೀವಿ. ಇದಾದಮೇಲೆ ನಾವು ಇಲ್ಲಿ ಆಫ್ಸೆಟ್ ಮಾಡಬೇಕು. ಈ ಆಫ್ಸೆಟ್ ಎಷ್ಟು ಅಂತ ಅವನು ಸರಿಯಾಗಿ ಕೊಟ್ಟಿಲ್ಲ, ಆದರೆ ನಾವು ಒಂದು 3 mm ಅಂತ ಅಂದ್ಕೊಳ್ಳೋಣ. ಯಾಕೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನೋಡಿದ್ರೆ ಅನಿಸ್ತಾ ಇದೆ, ಇಲ್ಲಿ 5 ಇದ್ದರೆ ಇದು 2.5 ಇದೆ, ಇಲ್ಲಿ 2.5 ಇದೆ. ಸೊ ಇದು 2.5ನೇ ಇರ್ಬೋದು. ಸೊ ಹಾಗಾಗಿ 2.5ನೇ ತೊಗೊಳ್ಳೋಣ ಆಫ್ಸೆಟ್. ಓಕೆ, ಸೊ ಆಯಿತು. ಈಗ ನಾವು ಮಾಡೋಣ, ಆಫ್ಸೆಟ್ ಕಮಾಂಡ್ಗೆ ಹೋಗೋಣ. ಇಲ್ಲಿ ಡೈಮೆನ್ಷನ್ 3 ಇದೆ, ಅದನ್ನು ನಾವು 2.5 ಅಂದ್ಕೊಳ್ಳೋಣ. ಅಂದ್ಕೊಂಡು ಈ ಲೈನ್ನ ಕ್ಲಿಕ್ ಮಾಡೋಣ. ಯಾವ ಸೈಡ್ ರೈಟ್ ಇದನ್ನು ಸೆಲೆಕ್ಟ್ನ ಕರೆಕ್ಟ್ ಅನ್ನೋಣ. ಆಮೇಲೆ ಈ ಕಡೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದೇ ಥರನಾಗಿ ಎಸ್ಕೇಪ್ ಹೊಡೀರಿ, ಮತ್ತೆ ಅದೇ ಕಮಾಂಡ್ ತೊಗೊಳ್ಳಿ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಷನ್ನ ಓಕೆ ಅಂತ ಹೇಳಿ, ಆಮೇಲೆ ಆ ಕಡೆ ಕ್ಲಿಕ್ ಮಾಡಿ, ಆಮೇಲೆ ಮತ್ತೆ ಎಸ್ಕೇಪ್ ಹೊಡೀರಿ. ಈಗ ನಾವು ಈ ಲೈನ್ಗಳನ್ನ ಹಾಕ್ಕೊಂಡಿದ್ದೀವಿ. ಈ ಲೈನ್ಗಳು ಈ ಸರ್ಕಲ್ಗೆ ಹೋಗಿ ಮೀಟ್ ಆಗೋ ಥರ ನೀವು ಬೇಕಾದ್ರೆ ಮಾಡ್ಬೋದು. ಅದಕ್ಕಾಗಿ ಏನು ಮಾಡಬೇಕು, ಎಕ್ಸ್ಟೆಂಡ್ ಅಂತ ಒಂದು ಕಮಾಂಡ್ ಇದೆ. ಎಕ್ಸ್ಟೆಂಡ್ ಟು ನೆಕ್ಸ್ಟ್ ಅಂತ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನದ ಈ ಪಾರ್ಟ್ನ ಕ್ಲಿಕ್ ಮಾಡಿ, ಈ ಲೈನದ ಈ ಪಾರ್ಟ್ನ ಕ್ಲಿಕ್ ಮಾಡಿ. ಇದೇ ಥರನಾಗಿ ಈ ಲೈನದ ಈ ಪಾರ್ಟು ಮತ್ತು ಈ ಲೈನದ ಈ ಪಾರ್ಟ್ನ ಕ್ಲಿಕ್ ಮಾಡಿ. ಸೊ ಈಗ ಈ ಲೈನು ಇಲ್ಲಿ ಎಕ್ಸ್ಟೆಂಡ್ ಆಗಿದೆ, ಇಲ್ಲಿ ಎಕ್ಸ್ಟೆಂಡ್ ಆಗಿದೆ. ಥರ ಇದು ಲೈನು ಕೂಡ ಎಕ್ಸ್ಟೆಂಡ್ ಆಗಿದೆ, ಇಲ್ಲೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಈಗ ನಾವೇನು ಮಾಡಬೇಕು, ಈ ಪ್ರೊಫೈಲನ್ನು ನೋಡಿ, ಇಷ್ಟು ಪ್ರೊಫೈಲ್, ಇಲ್ಲಿಂದ ಈ ಪ್ರೊಫೈಲನ್ನು ನಾವು ಫಸ್ಟು ಹಾಕಬೇಕಾಗತ್ತೆ. ಇಷ್ಟನ್ನು ಹಾಕಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ಫಸ್ಟು ಇಲ್ಲಿಂದ ಒಂದು ಲೈನ್ ಇಲ್ಲಿ ತನಕ ಹಾಕೋಬೇಕು. ಅದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 70 ಅಂತ, ಇಲ್ಲಿಂದ ಇಲ್ಲಿಗೆ 70 ಕೊಟ್ಟಿದ್ದಾನೆ. ಅದು ಅರ್ಧ ಅಂದರೆ ಎಷ್ಟಾಗುತ್ತೆ, 35 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 35. ಅದಾದಮೇಲೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತಂದರೆ ಅದು ನೋಡಿ ಇಲ್ಲಿ ಕೊಟ್ಟಿದ್ದಾನೆ 12.5 ಇದೆ ಇಲ್ಲಿಂದ ಇಲ್ಲಿಗೆ. ಇವನ್ ನಡುವೆ ಡಿಸ್ಟೆನ್ಸು 7.5 ಇದೆ. 12.5ನಲ್ಲಿ 7.5 ಮೈನಸ್ ಮಾಡಿದ್ರೆ 5 ಬರ್ತದೆ. 5ನ 2 ಭಾಗಗಳಿದಾವೆ ಇಲ್ಲಿ, ಹಾಗಾಗಿ 5ನ ಡಿವೈಡ್ ಬೈ 2 ಮಾಡಿದ್ರೆ ಇಲ್ಲಿ 2.5, ಇಲ್ಲಿ 2.5 ಬರುತ್ತೆ. ಸೊ ಈಗ ನಾವು ಅದನ್ನು ತಗೊಳ್ಳೋಣ. ಲೈನ್ ಕಮಾಂಡ್ ತೊಗೊಳ್ಳಿ. ಫಸ್ಟು ಜೂಮ್ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಈ ಭಾಗನ ನೀವು ಜೂಮ್ ಮಾಡ್ಕೊಳ್ಳಿ. ಅದಾದಮೇಲೆ ಲೈನ್ ಕಮಾಂಡ್ ತೊಗೊಳ್ಳಿ. ಈ ಸೆಂಟರ್ ಪಾಯಿಂಟಿಂದ ನೀವು ಈ ಕಡೆಗೆ 35 ಬರಬೇಕು. 35 ಬಂದ್ರಿ, ಕ್ಲಿಕ್ ಮಾಡಿರಿ. ಮೇಲೆ 2.5 ಬರಬೇಕು, ಕ್ಲಿಕ್ ಮಾಡಿ. ಮತ್ತು ಒಳಗಡೆ ಎಷ್ಟು ಬರಬೇಕು ಅಂತ ಇದೆ ನೋಡೋಣ. ಒಳಗಡೆ ನೋಡಿ ಇಲ್ಲಿದೆ, ಅವನು ಕೊಟ್ಟಿದ್ದಾನೆ ಇಲ್ಲಿ 2 mm ಬರಬೇಕು ಅಂತ ಕೊಟ್ಟಿದ್ದಾನೆ. ಸೊ ನಾವು ಒಳಗಡೆ ಎಷ್ಟು ಬರಬೇಕು, ಇಲ್ಲಿ 2 mm ಬರಬೇಕು. ಕ್ಲಿಕ್ ಮಾಡಿ. ಮೇಲೆ ಎಷ್ಟು ಹೋಗಬೇಕು ಅಂತ ಡಯಾಗ್ರಾಮ್ ನೋಡೋಣ. ನೋಡಿ ಇಲ್ಲಿ ಈ ಕಡೆ ಬರಬೇಕು ಅಂದರೆ 7.5 ಇದೆ. ಸೊ ನಾವು ಮೇಲೆ 7.5 ಬರಬೇಕು. ಕ್ಲಿಕ್ ಮಾಡಿ. ಮತ್ತು ಈ ಕಡೆ ಇದೇ ಸೇಮ್ ಪ್ರೊಫೈಲ್ ಹಾಕಬೇಕಾಗತ್ತೆ.
ಸೊ ಅದಕ್ಕೆ ನಾವು ಸ್ವಲ್ಪ ಜೂಮ್ ಮಾಡ್ಕೋಬೋದು ಅಲ್ಲಿಗೆ ಆ ಏರಿಯಾಗೆ ನೋಡಿ. ಈಗ ನಾನು ಇಲ್ಲಿ ಎಷ್ಟು ಬರಬೇಕು ಅಂದರೆ ಇದಕ್ಕೆ ಕರೆಕ್ಟಾಗಿ ಹೋಗ್ಬೇಕು, ಮೇಲೆ ಕ್ಲಿಕ್ ಮೇಲೆ ಎಷ್ಟು ಹೋಗಬೇಕು ಮತ್ತು 2 ಹೋಗಬೇಕು, ಅದನ್ನು ನಾವು ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಈ ಕಡೆ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ಲೈನ್ ಆಯ್ತಲ್ಲ ಹಾಕ್ಕೊಳ್ಳಿ, ನೋಡೋಣ ಎಷ್ಟಾಗುತ್ತೆ ಅಂತ. ಅದಾದಮೇಲೆ ಇವೆಲ್ಲ ಡೈಮೆನ್ಷನ್ ಮಾಡ್ಕೋಬೇಕು ನೀವು. ಸೊ ಇದನ್ನು ತೊಗೊಳ್ಳಿ, ಇದನ್ನು 2 ಅಂತ ಮಾಡ್ಕೊಳ್ಳಿ, ಇದನ್ನು 7.5 ಅಂತ ಮಾಡ್ಕೊಳ್ಳಿ, ಇದನ್ನು 2.5 ಅಂತ ಮಾಡ್ಕೊಳ್ಳಿ. ಆಮೇಲೆ ಈಗ ನಾವೇನು ಮಾಡೋಣ, ಒಂದು ಲೈನ್ ಹಾಕೋಣ ನೋಡಿ. ಸೊ ನಾನು ಈಗ ಇಲ್ಲಿ ತನಕ ಈ ಥರ ಬಂದಿದ್ದೀನಿ, ಆದರೆ ಈ ಲೈನು ನಾನು ನಿಮಗೆ ಬೇಕು. ಇವಾಗ ಈ ಲೈನು ಎಷ್ಟಿದೆ ಅಂತ ಗೊತ್ತಾಗಬೇಕು. ಅದು ಇಲ್ಲಿ ಕೊಟ್ಟಿದ್ದಾನೆ ನೋಡಿ, 38 mm ಕೊಟ್ಟಿದ್ದಾನೆ. ಇಲ್ಲಿಂದ ಇಲ್ಲಿಗೆ ಅಂದರೆ ಇಲ್ಲಿಂದ ಈ ಲೈನ್ಗೆ 38 mm ಇದೆ. ಸೊ ಈ ಲೈನ್ಗೆ ಮಾತ್ರ ಬೇಕು ಅಂದರೆ ಅದು 19 mm ಆಗುತ್ತೆ ಸೆಂಟ್ರ್ ಪಾಯಿಂಟಿಂದ. ಸೊ ಅದಕ್ಕೆ ನಾನು ಏನು ಮಾಡೋಣ, ಒಂದು ಲೈನ್ ಹಾಕ್ಕೊತೀನಿ. ಈಗ ನಾನು ಇಲ್ಲಿ ಸುಮ್ಮನೆ ಒಂದು ಲೈನು ವೆರ್ಟಿಕಲ್ ಲೈನನ್ನು ಈ ಥರ ಹಾಕ್ತೀನಿ. ವೆರ್ಟಿಕಲ್ ಲೈನ್ ಹಾಕಿದೆ, ಈ ಡೈಮೆನ್ಷನನ್ನು ಚೇಂಜ್ ಮಾಡ್ತೀನಿ ನಾನು. ಇಲ್ಲಿಂದ ಈ ಸೆಂಟ್ರ್ ಪಾಯಿಂಟ್ಗೆ ಎಷ್ಟು ಇರಬೇಕು ಅಂತಂದರೆ ಅದು 19 ಇರಬೇಕು. 19 ಬಂತು, 19 ಬಂದಿದೆ. ಇದಾದಮೇಲೆ ನಾನು ಇಲ್ಲಿ ಮೇಲೆ ಎಷ್ಟು ಹೋಗಬೇಕು, ಈ ಲೈನ್ ಎಷ್ಟು ಇರಬೇಕು ಅಂತ ಬೇಕು. ಈಗ ಫಸ್ಟ್ ನಾವು ಇಲ್ಲಿ ಟ್ರಿಮ್ ಮಾಡ್ಕೊಂಬರೋಣ, ಇದು ನಮ್ಗೆ ಬೇಡಲ್ಲ. ಸೊ ಇದನ್ನು ನಾವು ಇಷ್ಟು ಟ್ರಿಮ್ ಮಾಡ್ಕೊಂಬರೋಣ, ಇದು ನಮಗೆ ಬೇಡ. ಸೊ ಈಗ ಈ ಲೈನ್ದು ಲೆಂತ್ ಎಷ್ಟಿರಬೇಕು ಅಂತ ಗೊತ್ತಾಗಬೇಕು. ಅದು ಎಷ್ಟಿರಬೇಕು ಅಂತಂದರೆ ನೋಡಿ, ಈ ಲೈನ್ ಇದೆಯಲ್ಲ, ಈ ಲೈನ್ ಎಷ್ಟು ಹೈಟ್ಲಿರಬೇಕು ಅಂತ ಬೇಕು. ಅದಕ್ಕೆ ನಾವು ಮಾಡಬೇಕು ನೋಡಿ, ಕೊಟ್ಟಿದ್ದಾನೆ 35 mm ಇದೆ ಇಲ್ಲಿ. ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟಿಗೆ 35 mm ಇದೆ. ಅದರಲ್ಲಿ 13 ಮೈನಸ್ ಮಾಡಿದ್ರೆ ನೀವು ಇಲ್ಲಿಂದ ಈ ಡಿಸ್ಟೆನ್ಸು ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ಈ ಡಿಸ್ಟೆನ್ಸನ್ನು ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ 35ರಲ್ಲಿ 13 ಮೈನಸ್ ಮಾಡಿ, ಆಮೇಲೆ 12.5 ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಬರೋ ಡಿಸ್ಟೆನ್ಸು ಸಿಗುತ್ತೆ. ಅದನ್ನು ನಾವು ಮಾಡೋಣ ಈಗ. ಸೊ ಈಗ ನಮಗೆ ಈ ಲೈನ್ದು ಡಿಸ್ಟೆನ್ಸ್ ಬೇಕು, ಡೈಮೆನ್ಷನ್ ತೊಗೊಳ್ಳಿ. ಈ ಲೈನ್ ಡಿಸ್ಟೆನ್ಸ್ ಬೇಕು, ಇದು ಎಷ್ಟಿದೆ 2.62 ಅಂತ ಹೇಳ್ತಾ ಇದ್ದಾರೆ. ನಮಗೆ 2.62 ಅಲ್ಲ ಬೇಕಾಗಿರೋದು, ಎಷ್ಟು 35 ಮೈನಸ್ 13 ಮೈನಸ್ 12.5 ಮಾಡಬೇಕು. ಮಾಡಿದಾಗ ನಮಗೆ 9.5 ಬರುತ್ತೆ. ಸೊ ಈಗ ಆಯಿತು. ಇದಾದ ಮೇಲೆ ನಾವೇನು ಮಾಡಬೇಕು ನೋಡಿ, ಇದಾದ ಮೇಲೆ ಏನು ಮಾಡಬೇಕು, ನಾವು ಈಗ ಇಲ್ಲಿ ತನಕ ಬಂದಿದ್ದೀವಿ, ನಮಗೆ ಈ ಲೈನು ಇದೆ. ಇವೆರಡರ ನಡುವೆ ನಮಗೆ ಇಲ್ಲಿ ಎಷ್ಟಿದೆ, ಆರ್ಕ್ ಇದೆ ಒಂದು. ಆ ಆರ್ಕದು ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ R15 ಇದೆ, R15. ಸೊ ಅದನ್ನು ನಾವು ಹಾಕೋಬೇಕು. ಅದಕ್ಕೆ ನಾವೇನು ಮಾಡ್ಬೋದು ಅಂತಂದರೆ, ನಾವು ಈಗ ಆರ್ಕ್ ಕಮಾಂಡ್ ತೊಗೊಂಡ್ಬಿಟ್ಟು ಮಾಡ್ಬೋದು. ಸೊ ಮೊದಲಿಗೆ ಆರ್ಕ್ ಕಮಾಂಡ್ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡೋಣ, ನೋಡೋಣ ಏನಾಗುತ್ತೆ. ಸೊ ಓಕೆ, ಈಗ ನಾವೇನು ಮಾಡೋಣ, ಆರ್ಕ್ ಕಮಾಂಡ್ ತೊಗೊಳ್ಳೋಣ, 3 ಪಾಯಿಂಟ್ ತೊಗೊಳ್ಳೋಣ, ಫಿಕ್ಸ್ ಮಾಡೋಣ. ರೇಡಿಯಸ್ನ 15ಕ್ಕೆ ಫಿಕ್ಸ್ ಮಾಡಿದ್ಮೇಲೆ ಇಲ್ಲಿಂದ ಇದನ್ನು ಸ್ವಲ್ಪ ಕ್ಲಿಕ್ ಮಾಡಿ. ಸೊ ಈ ಥರ ಒಂದು ನಿಮಿಷ ಇದನ್ನು ಜೂಮ್ ಕಮ್ಮಿ ಮಾಡ್ಕೊಳ್ಳೋಣ, ಆಮೇಲೆ ಪ್ಯಾನ್ ಮಾಡ್ಕೊಳ್ಳೋಣ, ಇಲ್ಲಿ ಬರಲಿ ನೋಡಿ. ಈಗ ನಾವು ಇಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡ್ಕೊಳ್ಳೋಣ, ಈ ಥರ ಕ್ಲಿಕ್ ಮಾಡ್ಕೊಳ್ಳೋಣ. 3 ಪಾಯಿಂಟ್ ಅಲ್ವಾ, ಇದಕ್ಕೆ ಕೇಳ್ತಿದ್ದಾನೆ ಸ್ನ್ಯಾಪ್ ಟು ಕ್ಲಿಕ್ ಫಾರ್ ದ ಎಂಡ್ ಪಾಯಿಂಟ್ ಆಫ್ ದ ಆರ್ಕ್ ಅಂತ ಕೇಳ್ತಿದ್ದಾನೆ. ಸೊ ಎಂಡ್ ಪಾಯಿಂಟು ಇದ್ರ ಮೇಲೆ ಎಲ್ಲರೂ ಕ್ಲಿಕ್ ಮಾಡ್ಕೊಳ್ಳಿ ನೀವು, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ್ವಿ. ಇದು ಯಾವ ಭಾಗ ಅಂತ ನೋಡಿ, ಇಲ್ಲೇ ಕ್ಲಿಕ್ ಮಾಡ್ಬೇಕು ನೀವು. ಕ್ಲಿಕ್ ಮಾಡಿದ್ವಿ. ಈಗ ಇದ್ರ ರೇಡಿಯಸ್ ಎಷ್ಟಿದೆ ನೋಡೋಣ. ಇದು ರೇಡಿಯಸ್ 15 ಇದೆ. ಓಕೆ, ಈ ಥರ ನೀವು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇದನ್ನು ನೀವು ಕಟ್ ಮಾಡಾಕಿ, ಈ ಪಾರ್ಟ್ನ ನೀವು ಕಟ್ ಮಾಡಾಕಿ. ಸೊ ಅದಕ್ಕೆ ಏನು ಮಾಡೋಣ, ಟ್ರಿಮ್ ಮಾಡಿ ಇಷ್ಟು ಪಾರ್ಟ್ನ ಕಟ್ ಮಾಡಿ. ಸೊ ಇದಾದಮೇಲೆ ನಾವು ಮಾಡಬೇಕು, ಇವಾಗ ಇಷ್ಟು ಪಾರ್ಟ್ನ ನಾವು ನೋಡಿ, ಇದು ಈ ಭಾಗ ನಮ್ಗೆ ಬೇಕಾಗಿಲ್ಲ, ಇದನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ಇಷ್ಟು ಭಾಗನೂ ನಮ್ಗೆ ಬೇಕಾಗಲ್ಲ, ಎಲ್ಲ ಹೊರಟೋಗುತ್ತೆ, ಬೇಡ ಇರಲಿ, ಹಾಗೇ ಇರಲಿ, ಆಮೇಲೆ ನೋಡೋಣ. ಸೊ ಈಗ ನಾವು ಇಷ್ಟು ಪಾರ್ಟ್ ಇದೆಯಲ್ಲ, ಇಷ್ಟು ಪಾರ್ಟ್ನ ನೀವು ಈ ಕಡೆ ಮಿರರ್ ಮಾಡಬೇಕು. ಅದಕ್ಕೆ ಮಿರರ್ ಕಮಾಂಡ್ ತೊಗೊಳ್ಳಿ, ತೊಗೊಂಡು ನೀವು ಇಷ್ಟು ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಆಗಿದೆ. ಈಗ ಏನು ಮಾಡಿ, ಈ ಪಾಯಿಂಟ್ನ ಕ್ಲಿಕ್ ಮಾಡಿ, ಆಮೇಲೆ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಈಗ ಬಂದಿದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಜಾಯಿನ್ ಆಗಿಲ್ಲ ಅಂತ ಜಾಯಿನ್ ಮಾಡೋಣ, ಎಕ್ಸ್ಟೆಂಡ್ ಮಾಡೋಣ. ನೋಡಿ ಇಲ್ಲಿದೆ
ಎಕ್ಸ್ಟೆಂಡ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಎಕ್ಸ್ಟೆಂಡ್ ಆಗಿದೆ. ಆಮೇಲೆ ಬೇಕಾದ್ರೆ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ, ಇನ್ನೂ ಟ್ರಿಮ್ ಮಾಡ್ಕೊಳ್ಳಿ ನೀವು. ಸೊ ಇದನ್ನು ನೀವು ಟ್ರಿಮ್ ಮಾಡಿ, ಇದನ್ನು ಟ್ರಿಮ್ ಮಾಡಿ, ಇದನ್ನು ಕೂಡ ಟ್ರಿಮ್ ಮಾಡಿ. ನೋಡಿ ಬಂದಿದೆ ಕರೆಕ್ಟಾಗಿ. ಸೊ ಇದಾದ ಮೇಲೆ ನಾವೇನು ಮಾಡೋಣ ಇವಾಗ, ಸೊ ಎಲ್ಲ ಕರೆಕ್ಟಾಗಿ ಆಗಿದೆ. ಸೊ ಈಗ ನಾವೇನು ಮಾಡೋಣ, ಈ ಭಾಗನೂ ಕೂಡ ಟ್ರಿಮ್ ಮಾಡೋಣ. ಟ್ರಿಮ್ ಆಗಿದೆ. ಸೊ ಈಗ ನಮಗೆ ಈ ಲೈನು ಕೂಡ ಬೇಕಾಗಿಲ್ಲ. ಸೊ ಇದನ್ನು ಕೂಡ ಟ್ರಿಮ್ ಮಾಡಾಕ್ರಿ. ಸೊ ಈಗ ನಮಗೆ ಒಂದು ಕ್ಲಿಯರ್ ಪ್ರೊಫೈಲ್ ಸಿಕ್ಕಿದೆ. ಫಿಟ್ ಮಾಡ್ಕೊಳ್ಳಿ ನೋಡಿ. ಇಲ್ಲೂ ಕೂಡ ಟ್ರಿಮ್ ಮಾಡ್ಬೇಕು ನಾವು, ಅದನ್ನು ಮಾಡೋಣ ನೋಡಿ. ಈ ಭಾಗನೂ ನಮಗೆ ಟ್ರಿಮ್ ಮಾಡಬೇಕು. ಸೊ ಈಗ ನಮಗೆ ಒಂದು ಕ್ಲಿಯರ್ ಪ್ರೊಫೈಲ್ ಸಿಕ್ಕಿದೆ. ಈ ಪ್ರೊಫೈಲ್ ಇದೆಯಲ್ಲ, ಔಟ್ಸೈಡ್ ಪ್ರೊಫೈಲ್ ಇದೆ ನೋಡಿ. ಈ ಔಟ್ಸೈಡ್ ಪ್ರೊಫೈಲನ್ನು ನಾವು ಎಕ್ಸ್ಟ್ರೂಡ್ ಮಾಡಬೇಕು. ಆ ಡಿಸ್ಟೆನ್ಸ್ ಎಷ್ಟು ಅಂತಂದರೆ, ಸೊ ಇದನ್ನು ಪ್ಯಾಡಾಗಿ ಕನ್ವರ್ಟ್ ಮಾಡಬೇಕು. ಅದು ಎಷ್ಟಿದೆ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ 8 mm ಇದೆ ಅಲ್ವಾ. ಸೊ 8 mm ಇದೆ. ಆ 8 mmಗೆ ನಾವು ಅದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಸೊ ಹೋಗೋಣ ಈಗ ಈ ಸ್ಕೆಚ್ ವರ್ಕ್ ಬೆಂಚಿಂದ ಆಚೆ ಬರೋಣ. ಬಂದಾದಮೇಲೆ ಈ ಪ್ರೊಫೈಲು ಎಲ್ಲೂ ಕಟ್ಟಾಗದೇ ಸರಿಯಾಗಿ ಇದ್ದರೆ ನಾವು ಎಕ್ಸ್ಟ್ರೂಡ್ ಈಸಿಲಿ ಮಾಡ್ಬೋದು. ನೋಡೋಣ. ಎಕ್ಸ್ಟ್ರೂಡ್ ತಗೊಳ್ಳಿ. ಈ ಪ್ರೊಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸೆಲೆಕ್ಟ್ ಆಗಿದೆ, ಎಲ್ಲೂ ಕಟ್ಟಾಗಿಲ್ಲ, ಎಲ್ಲೂ ಪ್ರೊಫೈಲ್ ಸರಿಯಾಗಿದೆ ಅಂದಂಗೆ ಆಯಿತು. ಇದನ್ನು ಕ್ಲಿಕ್ ಮಾಡಿ. ಈಗ ನೀವು ಒಂದು ಸೈಡ್ ತೊಗೋಬೇಡಿ, ಇಲ್ಲಿ ಆಪ್ಷನ್ ಒಂದು ಸೈಡೇ ಮಾತ್ರ ಇದೆ, ಒಂದು ಸೈಡ್ ತೊಗೋಬೇಡಿ. ಇಲ್ಲಿದೆ ನೋಡಿ ಸಿಮೆಟ್ರಿಕ್ ಅಂತ ಇದೆ ನೋಡಿ, ಸಿಮೆಟ್ರಿಕ್ ಎಕ್ಸ್ಟೆಂಡ್ ಇದೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಎರಡೂ ಕಡೆ ನೋಡಿ, ಈ ಥರ ಎರಡೂ ಕಡೆ ಈಕ್ವಲ್ ಆಗಿ ಅದು ಎಕ್ಸ್ಟ್ರೂಡ್ ಆಗುತ್ತೆ. ನಮಗೆ ಎರಡೂ ಕಡೆ ಈಕ್ವಲ್ ಆಗಿ ಆಗಬೇಕು. ಎಷ್ಟು ಅಂತಂದರೆ 8 mm ಆಗಬೇಕು. ಸೊ ಅದನ್ನು 8 mm ನೀವು ತೊಗೊಳ್ಳಿ, ಸೆಲೆಕ್ಟ್ ಮಾಡಿ. 8 mm ತೊಗೊಳ್ಳಿ, ಎಂಟರ್ ಹೊಡೀರಿ. 8 mm ಕಮ್ಮಿ ಆಯಿತು ಅನಿಸುತ್ತೆ. ನೋಡೋಣ ಎಷ್ಟಾಗಿದೆ ಇಲ್ಲಿ, ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡೋಣ. ಅದು ಟೋಟಲ್ ಆಗಿ 8 mm ಇರೋದು. ಸೊ 8 mm ಇದೆ ಅಲ್ವೇ. ಸೊ ಇಲ್ಲಿ 8 mm ಇದೆ. ಸೊ ಮತ್ತೇನಾದರೂ ಇಲ್ಲಿ 16 mm ಇರೋದು ಎಲ್ಲ ಸೇರಿಸಿ. ಸೊ ಇಲ್ಲೊಂದು 8 mm ಮಾತ್ರ ಇದೆ. ಸೊ ಈಗ ನಾವು 8 mm ಪ್ಯಾಡ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಕ್ಲಿಯರ್. ಸೊ ಇದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಈಗ ಈ ಸರ್ಕಲನ್ನು ಕಟ್ ಥ್ರೂ ಮಾಡಬೇಕು. ಈ ಸರ್ಕಲನ್ನು ಕಟ್ ಥ್ರೂ ಮಾಡಬೇಕು. ಅದಕ್ಕೆ ಏನು ಮಾಡೋದೇನು ನಾವು ಇದನ್ನು ಫಿನಿಷ್ ಮಾಡಿ. ಸೊ ಈಗ ಮತ್ತೆ ಕಟ್ ತೊಗೊಳ್ಳೋಣ. ತೊಗೊಂಡು ಈ ಸೆಂಟ್ರಲ್ ಪಾರ್ಟ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಈಗ ಥ್ರೂ ಆಲ್ ಮಾಡಬೇಕು. ಥ್ರೂ ಆಲ್ ಇದೆಯಲ್ವಾ, ಥ್ರೂ ಆಲ್ ಮಾಡಿ. ಇಲ್ಲಿ ನಾನ್ ಸಿಮೆಟ್ರಿಕ್ ಇದೆ, ಇದು ಏನು ಬೇಡ ನಮಗೆ. ಈ ಕಡೆ ಕ್ಲಿಕ್ ಮಾಡಿದ್ರೆ, ಈ ಕಡೆ ಕ್ಲಿಕ್ ಮಾಡಿ. ಥ್ರೂ ಆಲ್ ಇದೆಯಾ, ಥ್ರೂ ಆಲ್ ಸೆಲೆಕ್ಟ್ ಆಗಿದೆ, ಕ್ಲಿಕ್ ಮಾಡಿ. ತಿರುಗಿಸಿ ನೋಡಿ, ಇನ್ನೂ ಆಗಿಲ್ಲ ಇದು. ಸೊ ಆ ಕಡೆನೂ ಕ್ಲಿಕ್ ಮಾಡಬೇಕಾಗತ್ತೆ. ಫಿನಿಷ್ ಮಾಡಿ. ಮತ್ತೆ ಇನ್ನೊಂದು ಸಲ ಕಟ್ ತೊಗೊಳ್ಳಿ. ಈಗ ಸೆಲೆಕ್ಟ್ ಮಾಡಿ, ಆ ಕಡೆ ನೋಡಿ ಮುಗಿಸಿ, ಕ್ಲಿಕ್ ಮಾಡಿ. ಸೊ ಈಗ ಇದು ಹೋಗಿದೆ, ಎಲ್ಲ ಕಡೆ ಎರಡು ಕಡೆ ಹೋಗಿದೆ. ಓಕೆ, ಸರಿನಾ. ಸೊ ಇದಾಗಿದೆ. ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ, ಈಗ ಸೊ ಇಷ್ಟು ನಾವು ಪ್ರೊಫೈಲ್ ಹಾಕಿದ್ದೀವಿ. ಈಗ ಇದಾದಮೇಲೆ ನಾವು ಈಗ ಈ ಪಾರ್ಟ್ ಮಾತ್ರ ನೋಡಿ, ಈ ಪಾರ್ಟ್ ಮಾತ್ರ ಆಚೆ ಬಂದಿದೆ. ಅದೆಷ್ಟು ಅಂತಂದರೆ 16ರಲ್ಲಿ 8 ಹೋದರೆ ಎಷ್ಟಾಗುತ್ತೆ, 8 ಬರ್ತದೆ. ಅಂದರೆ ಈ ಕಡೆ 4, ಈ ಕಡೆ 4 ಬರಬೇಕು. ಸೊ ಇಲ್ಲ ಅಂದ್ರೂ ಕೂಡ ನಾವು ಸೆಂಟ್ರ್ ಪ್ಲೇನಲ್ಲಿ ತೊಗೊಂಡು 16 mm ಆ ಕಡೆ ಮಾಡ್ಕೊಂಡು ಆಗುತ್ತೆ. ಸೊ ಇಲ್ಲಿ ಬರೋಣ. ಇಲ್ಲಿ ಬಂದು ಈಗ ನಾವು ಸೆಂಟ್ರಲ್ ಪ್ಲೇನನ್ನು ತೊಗೊಳ್ಳೋಣ. ಫಿನಿಷ್ ಮಾಡಿ. ಇದನ್ನು ಸ್ಕೆಚ್ ತೊಗೊಳ್ಳಿ. ಸೆಂಟ್ರಲ್ ಪ್ಲೇನ್ ಇದೆಯಲ್ಲ, ಇದೆ, ಈ ಪ್ಲೇನನ್ನು ತೊಗೊಳ್ಳಿ. ತೊಗೊಂಡು ಈಗ ನಾವೇನು ಮಾಡೋಣ, ಮೇಲೆ ಹೋಗೋಣ. ಇಲ್ಲಿ ಈ ಲೈನ್ಗಳು ನಮಗೆ ಬೇಡ ಆ್ಯಕ್ಚುಲಿ. ಎಸ್ಕೇಪ್. ಆ ಸ್ಕೆಚ್ಗೆ ಹೋಗಿ ಅದನ್ನು ಮಾಡಿಫೈ ಮಾಡೋಣ ಫಸ್ಟು. ಇಲ್ಲಿ ಆಮೇಲೆ ನೋಡೋಣ. ಸೊ ಈಗ ನಾವು ಈ ಒಂದು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಸೊ ಇನ್ಕ್ಲೂಡ್ಗೆ ಇಲ್ಲಿ ಹೋಗಿ ಪ್ರಾಜೆಕ್ಟ್ ಟು ಸ್ಕೆಚ್ ಅಂತ ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ಈ ಲೈನನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಲೈನು ನಮ್ಗೆ ಬೇಕು, ಇದನ್ನು ತೊಗೊಳ್ಳಿ. ಇದು ಬೇಕು, ಇದನ್ನು ತೊಗೊಳ್ಳಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಸರ್ಕಲನ್ನು ನಾವು ಈ ಥರ ಹಾಕಬೇಕು. ಅದೆಷ್ಟಿದೆ ಡೈಮೆನ್ಷನ್ ನೋಡೋಣ. ಸೊ ಅದು ನಾನು ಕೊಟ್ಟಿದ್ದೇನೆ ನೋಡಿ, ಇಲ್ಲಿದೆ ನೋಡಿ, ಇದು ಕೊಟ್ಟಿದ್ದಾನೆ ಅಲ್ವಾ, ಅಲ್ಲ ಇದು ಬೇಕಲ್ವಾ. ಇದೆಷ್ಟಿದೆ
ಇದು 20 ಇದೆ ನೋಡಿ, 20 ಇದೆ. ಸೊ ಹಾಗಾಗಿ ಆ ಸ್ಕೆಚ್ಚು ಎಲ್ಲಿದೆ ನೋಡೋಣ. ಸ್ಕೆಚ್ಚು ಇಲ್ಲಿದೆ, ಸ್ಕೆಚ್ಚು ಆ ಸ್ಕೆಚ್ಚಲ್ಲಿ ಇರುತ್ತೆ ಅದು. ಸೊ ಅದು ಡಿಲೀಟ್ ಮಾಡಿದರೆ ಅದು ಇರೋದಿಲ್ಲ. ಸೊ ಅದು ಇವಾಗ ಇನ್ನೊಂದು ನಾವು 20 ಎಂಬುದು ಒಂದು ಸರ್ಕಲ್ನ ಹಾಕೋಣ. 20 mm ಡಯಾಮೀಟರ್ ಇರುವಂಥದ್ದು ಒಂದು ಅಂದರೆ 40 ಇರ್ತದೆ, 40 ಹಾಕೊಳ್ಳಿ, ಎಂಟರ್. ಸೊ ಈಗ ಟ್ರಿಮ್ ಕಮಾಂಡ್ ತೊಗೊಳ್ಳಿ, ಇದನ್ನು ಕಟ್ ಮಾಡಾಕ್ರಿ, ಆಮೇಲೆ ಈ ಕಡೆ ಕಟ್ ಮಾಡಾಕ್ರಿ, ಆಮೇಲೆ ಈ ಕಡೆ ಕಟ್ ಮಾಡಾಕ್ರಿ. ಇಷ್ಟು ಬಂತಲ್ವಾ. ಇದನ್ನು ನಾವೀಗ ಎಕ್ಸ್ಟ್ರೂಡ್ ಮಾಡಬೇಕು, ಎರಡೂ ಕಡೆ ಈಕ್ವಲ್ ಆಗಿ ಮಾಡಬೇಕು. ಎಷ್ಟು ಅಂತಂದರೆ ಎಕ್ಸ್ಟ್ರೂಡ್ ಮಾಡಿ ಈ ಪ್ರೊಫೈಲ್ನ ತೊಗೊಳ್ಳಿ ನೋಡಿ, ಈ ಪ್ರೊಫೈಲ್ ತೊಗೊಳ್ಳಿ. ತೊಗೊಂಡಾದಮೇಲೆ ಇದನ್ನು ಎರಡೂ ಕಡೆ ಈಕ್ವಲ್ ಆಗಿ ಎಷ್ಟು ಬರಬೇಕು, 16 mm ಬರಬೇಕು. 16 ಕ್ಲಿಕ್ ಮಾಡಿ. ಸೊ 16 ಈಗ ನಿಮಗೆ ಬಂದಿದೆ, ಹೌದಲ್ವೇ. ಸೊ ಅದೇ ಥರನಾಗಿ ಇಲ್ಲೂ ಕೂಡ ನೀವು ಏನು ಮಾಡಬೇಕು, ನೋಡೋಣ ಯಾವ ಥರ ಇದೆ ಅಂತ ಅದು. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ 16 mm ಇದೆ. ಸೊ ಅದು ಈ ಒಳಗಡೆ ಅದೇನಿದೆಯಲ್ಲ ಇಷ್ಟು ಭಾಗ ಮಾತ್ರ ಆಚೆ ಬಂದಿದೆ, ಅದನ್ನು ನಾವು ಈಗ ಮಾಡ್ಕೋಬೇಕು. ಸೊ ಅದನ್ನು ನೋಡೋಣ. ಇಲ್ಲಿಗೆ ಹೋಗ್ರಿ, ಮತ್ತೆ ಈಗ ಇನ್ನೊಂದು ಸ್ಕೆಚ್ಗೆ ಹೋಗ್ರಿ, ಫಿನಿಶ್, ಇನ್ನೊಂದು ಸ್ಕೆಚ್ಗೆ ಹೋಗ್ರಿ, ಮತ್ತೆ ಸೇಮ್ ಸೆಂಟ್ರಲ್ ಪ್ಲೇನ ತೊಗೊಳ್ಳಿ ನೋಡಿ. ಇಲ್ಲಿ ಆಲ್ರೆಡಿ ಇದೆ ಈ ಸರ್ಕಲ್ಲು ಮತ್ತು ಈ ಸರ್ಕಲ್ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ, ಪ್ರೊಜೆಕ್ಟ್ ಮಾಡೋಣ ಈ ಪ್ಲೇನ್ಗೆ. ಸೊ ಆಲ್ರೆಡಿ ಅವೆರಡು ಇದ್ದಾವೆ, ಅಲ್ಲೇ ಇದ್ದಾವೆ. ಬೇಕಿದ್ರೆ ನೀವು ತೊಗೊಂಡು ಮಾಡ್ಬೋದು. ಸೊ ಆಯಿತು, ಹಾಗೆ ಮಾಡೋಣ. ಇಲ್ಲಾಂದರೆ ಪ್ರೊಜೆಕ್ಟ್ ಮಾಡೋಣ ಬಿಡಿ. ತೊಗೊಳ್ಳಿ, ಇದನ್ನು ಕ್ಲಿಕ್ ಮಾಡಿ ಮತ್ತು ಇದನ್ನು ಕ್ಲಿಕ್ ಮಾಡಿ, ಕ್ಲೋಸ್ ಮಾಡಿ ಸ್ಕೆಚ್ನ. ಈಗ ಎಕ್ಸ್ಟ್ರೂಡ್ ಮಾಡಿ ಇವೆರಡೂ ತೊಗೊಳ್ಳಿ ನೀವು. ಈಗ ಎರಡೂ ಕಡೆ ಈಕ್ವಲ್ ಆಗಿ ಹೋಗಬೇಕು. ಎಷ್ಟು ಅಂದರೆ ಅದು ಕೂಡ 16 mm ಹೋಗಬೇಕು. ಕ್ಲಿಕ್ ಮಾಡಿ. ಸೊ ಈಗ ಇದಾಯಿತು. ಇದಾದ ಮೇಲೆ ನಮಗೆ ಈ ಪ್ರೊಫೈಲ್ ಇದೆಯಲ್ವಾ, ಈ ಪ್ರೊಫೈಲು ನೋಡಿ, ಈ ಪ್ರೊಫೈಲು ಒಳಗಡೆ ಕಟ್ ಆಗಬೇಕು ನೋಡಿ. ಕಟ್ಟಾಗಿದೆ. ಎಷ್ಟು ಹೋಗಿದೆ ಅಂದರೆ ಅದು 4 mm ಬಿಟ್ಬಿಟ್ಟು ಮಾಡಬೇಕು. ಅಂದರೆ 8 mm ಅಲ್ಲಿ, ಇದು 8 mm ಇದೆಯಲ್ಲ, 8 mm ಅಲ್ಲಿ 4 mm ಬಿಟ್ಬಿಟ್ಟು ಮಾಡಬೇಕು. ಅಂದರೆ 8ರಲ್ಲಿ 4 ಹೋದರೆ 4, ಅಂದರೆ ಈ ಕಡೆ 2 mm ಮತ್ತು ಈ ಕಡೆ 2 mm ಬಿಡಬೇಕಾಗತ್ತೆ. ಅದನ್ನು ಮಾಡೋಣ, ಅದನ್ನು ಕಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಮತ್ತೆ ಎಲ್ಲಿಗೆ ಹೋಗ್ರಿ, ಮತ್ತೆ ನೀವು ಸ್ಕೆಚ್ಚು ತೊಗೊಳ್ಳಿ. ತೊಗೊಂಡು ಮತ್ತೆ ಈಗ ಅದು ಸೆಂಟ್ರಲ್ಲೇ ಇದೆ ಅಲ್ಲ, ಅದು ಈಗ ಈ XZ ಪ್ಲೇನ್ ತೊಗೊಬೇಡಿ, ಸೆಂಟ್ರಲ್ ಪ್ಲೇನ್ ತೊಗೊಬೇಡಿ. ಈಗ ಈ ಪ್ಲೇನ್ ತೊಗೊಳ್ಳಿ, ಮೇಲ್ಗಡೆ ಇರೋ ಪ್ಲೇನ್ ತೊಗೊಳ್ಳಿ ನೋಡಿ. ಈ ಪ್ಲೇನ್ ತೊಗೊಳ್ಳಿ, ಮುಂದ್ಗಡೆ ಇರೋ ಪ್ಲೇನ್ ಅಲ್ಲ, ಈ ಪ್ಲೇನ್ ಅಲ್ಲ ನೋಡಿ. ಈ ಪ್ಲೇನ್ ತೊಗೋಬೇಕು ನಾವು, ಈ ಪ್ಲೇನ್ ತೊಗೋಬೇಕು. ಸೊ ಈ ಪ್ಲೇನ್ ತೊಗೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಪ್ರೊಫೈಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಓಕೆ ಅಂತ ಹೇಳಿ ಈ ಪ್ರೊಫೈಲನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದಾದ ಮೇಲೆ ಸ್ಕೆಚನ್ನ ಕ್ಲೋಸ್ ಮಾಡಿ. ಅದು ಕಟ್ ಆಗಬೇಕು. ಸೊ ಎಷ್ಟು ಅಂದರೆ ಇಷ್ಟು ಕಟ್ ಆಗಬೇಕು. ಎಷ್ಟು mm ಅಂದರೆ ಒಳಗಡೆ ಎಷ್ಟು ಹೋಗಬೇಕು ಅಂತಂದರೆ ಫೈನೈಟ್ ಅಂತ ಬರುತ್ತೆ. ಇದು ಈ ಕಡೆನಲ್ಲ, ಈ ಕಡೆನೇ ಹೋಗಬೇಕು. ಎಷ್ಟು ಅನ್ನೋದು ನೋಡೋಣ. ಇಲ್ಲಿ ನೋಡಿ ಫೈನೈಟ್ ಎಕ್ಸ್ಟೆಂಟ್ ಅಂತ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಕಡೆ ಎಷ್ಟು ಅಂದರೆ ಇಲ್ಲಿ 2 mm ಒಳಗಡೆ ಹೋಗಬೇಕಲ್ವ. ಸೊ ನೀವು 2 mm ಅಂತ ಕ್ಲಿಕ್ ಮಾಡಿ ಎಂಟ್ರ್ ಹೊಡೀರಿ. ಈ ಕಡೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಅದು 2 mm ಒಳಗಡೆ ಕಟ್ ಆಗಿದೆ. ಸೊ ಇದಾದಮೇಲೆ ಇದೇ ಕಟ್ಟು ಆ ಕಡೆನೂ ಬರಬೇಕು. ಸೊ ಅದಕ್ಕೆ ನಾವು ಏನು ಮಾಡೋಣ, ಇನ್ನೊಂದು ಸಲ ನೀವು ಆ ಕಡೆ ಹಾಕೊಳ್ಳೋ ಪರಿಸ್ಥಿತಿ ಬೇಡ. ಅದಕ್ಕೆ ನಾವು ಮಿರರ್ ಕಮಾಂಡ್ ತೊಗೋಣ ನೋಡಿ. ಇದು ಮಿರರ್ ತೊಗೊಳ್ಳಿ. ತೊಗೊಂಡು ನಾವೇನು ಮಾಡೋಣ, ಕಟ್ಔಟ್ನ ಕ್ಲಿಕ್ ಮಾಡೋಣ. ಆಮೇಲೆ ಸೆಲೆಕ್ಷನ್ ರೈಟ್ ಅಂತ ಹೇಳೋಣ. ಈಗ ಪ್ಲೇನ್ ಯಾವುದು ಅಂದರೆ ಇದು XZ ಪ್ಲೇನ್ ಇರ್ತದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಆಮೇಲೆ ಫಿನಿಶ್ ಮಾಡಿ ನೋಡಿ. ಚೆಕ್ ಮಾಡ್ಕೊಳ್ಳಿ ನೋಡಿ, ಈ ಕಡೆ ಆಗಿದೆಯಾ, ಆಗಿದೆ ನೋಡಿ ಅಲ್ವಾ. ಸೊ ಈ ಕಡೆನೂ ಆಗಿದೆ ನೋಡಿ. ಈ ಕಡೆನೂ ಕಟ್ ಆಗಿದೆ 2 mm, ಈ ಕಡೆನೂ 2 mm ಕಟ್ ಆಗಿದೆ. ಸೊ ಈಗ ನಮಗೆ ಕನೆಕ್ಟಿಂಗ್ ರಾಡ್ದ ಎಲ್ಲ ಫೀಚರ್ಗಳು ಇದರಲ್ಲಿ ಕೊಟ್ಟಿರುವಂಥ ಎಲ್ಲ ಫೀಚರ್ಗಳಾಗಿದೆ. ಒಂದು ಅಂದರೆ ಇಲ್ಲಿ ನಾವು ಈ ಬೋಲ್ಟ್ಗೆ ಹೋಲನ್ನು ಹಾಕಬೇಕು. ಆಮೇಲೆ ಮತ್ತೆ ಏನು ಮಾಡಬೇಕು ಅಂದರೆ ಈ ಪ್ರೊಫೈಲ್ ಇಷ್ಟು ಭಾಗ ಮಾತ್ರ ನಾವು ಕಟ್ ಮಾಡಬೇಕು. ಅದೆಷ್ಟೇ ಅಂದರೆ 1 mm ಕಟ್ ಮಾಡಬೇಕಾಗತ್ತೆ ನೋಡಿ. ಕೊಟ್ಟಿದ್ದಾನೆ 8 ಇದೆ, ಇಲ್ಲಿ ಇದು ಡಿಸ್ಟೆನ್ಸ್ 6 ಇದೆ. ಅಂದರೆ 8ರಲ್ಲಿ 6 ಹೋದರೆ 2 mm ಸಿಗುತ್ತೆ. ಈ ಕಡೆ 1 mm, ಈ ಕಡೆ 1 mm. ಸೊ ಅದನ್ನು ಕಟ್ ಮಾಡಬೇಕು. ಪ್ಲಸ್
ಈ 2 ಹೋಲ್ಗಳನ್ನು ಹಾಕಬೇಕು. ಸೊ ಮೊದಲಿಗೆ ನಾವು ಕಟ್ ಮಾಡೋಣ. ಕಟ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ಈ ಪ್ರೊಫೈಲ್ನ ತೊಗೋಬೇಕಾಗತ್ತೆ. ಸ್ಕೆಚ್ ತೊಗೊಳ್ಳೋಣ, ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಈ ಭಾಗ ಮಾತ್ರ ಇಷ್ಟು ಭಾಗ ತೊಗೊಳ್ಳೋಣ. ಫಸ್ಟು ಮೊದಲಿಗೆ ಸ್ಕೆಚ್ಗೆ ಹೋಗಿ ಮತ್ತೆ ಈಗ ಇದೇ ಪ್ಲೇನ್ನು ತೊಗೋಬೇಕಾಗತ್ತೆ ನೀವು ಅಲ್ವೇ. ಇದೇ ಪ್ಲೇನ್ ತೊಗೊಳ್ಳಿ. ತೊಗೊಂಡಾದಮೇಲೆ ಇಲ್ಲಿ ನಾವು ಆ ಪ್ರೊಫೈಲ್ನ ಹಾಕೋಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಮಾಡಬೇಕು, ಸ್ವಲ್ಪ ಆ ಕಡೆ ಜೂಮ್ ಮಾಡ್ಕೊಳ್ಳೋಣ, ಅಲ್ಲಿ ಜೂಮ್ ಮಾಡ್ಕೊಳ್ಳೋಣ, ಅಥವಾ ಇಲ್ಲಿ ಮಾಡಿಕೊಂಡ್ರು ಓಕೆ. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಈಗ ಲೈನ್ ಕಮಾಂಡ್ ತೊಗೊಂಡಿದ್ದೀರಾ, ಇಲ್ಲಿಂದ ನಾವು ಮಾಡೋಣ ಇಲ್ಲಿಗೆ ಸ್ಟ್ರೇಟ್ ಲೈನು, ಇದನ್ನು ಜಾಯ್ನ್ ಆಗೋ ಥರ ಮಾಡ್ಕೋಬೇಕಾಗತ್ತೆ. ಸೊ ಪ್ಯಾನ್ ತೊಗೊಳ್ಳಿ, ವರ್ಟಿಕಲ್ ಇದೆಯಾ, ಸೊ ವರ್ಟಿಕಲ್ ತೊಗೊಳ್ಳಿ. ಇದಾದಮೇಲೆ ಇನ್ನೊಂದು ಇಲ್ಲಿಂದ ವರ್ಟಿಕಲ್ ತೊಗೊಳ್ಳಿ. ಆಮೇಲೆ ಈ ಲೈನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಇಲ್ಲಿ ಒಂದು ಆರ್ಕ್ ಇದೆ. ಆ ಆರ್ಕ್ ಎಷ್ಟಿದೆ ನೋಡಿ, ಅದು 22.5 ಇದೆ. ಅಂದರೆ ನಾವು ಇಲ್ಲಿ 22.5 × 2 ಅಂದರೆ ಅಷ್ಟು ಡಯಾಮೀಟರ್ ಇರುವಂತಹ ಒಂದು ಇದನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಮಾಡಬೇಕು, ಫಸ್ಟು ಸ್ವಲ್ಪ ಮತ್ತೆ ಫಿಟ್ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಒಂದು ಸರ್ಕಲ್ನ ಹಾಕೊಳ್ಳಿ. ಎಷ್ಟು ಅಂದರೆ 22.5 × 2, 22.5 * 2. ಸೊ ಇಲ್ಲಿದೆ, ಆಯ್ತಲ್ವೇ. ಇದನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಇಲ್ಲಿ ಮಾತ್ರ ಜೂಮ್ ಮಾಡ್ಕೊಳ್ಳಿ. ನೀವು ಜೂಮ್ ಮಾಡ್ಕೊಳ್ಳಿ. ಈಗ ಇದನ್ನು ಟ್ರಿಮ್ ಮಾಡಾಕ್ರಿ. ಇಷ್ಟು ಭಾಗನ ಟ್ರಿಮ್ ಮಾಡಿರಿ, ಇಷ್ಟು ಭಾಗನ ಟ್ರಿಮ್ ಮಾಡಿರಿ, ಇಷ್ಟು ಭಾಗನ ಟ್ರಿಮ್ ಮಾಡಿರಿ. ಸೊ ಇಷ್ಟು ಪ್ರೊಫೈಲ್ ಬಂತಲ್ವ, ಇದನ್ನು ನಾವು ಕಟ್ ಮಾಡಬೇಕು. ಇವಾಗ ಕಟ್ ಮಾಡಬೇಕು. ಮತ್ತು ನೀವು ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಇವಾಗ ಕಟ್ಗೆ ಹೋಗಿ ಈ ಪ್ರೊಫೈಲ್ನ ತಗೊಂಡು ಸೆಲೆಕ್ಷನನ್ನು ರೈಟ್ ಅಂತ ಹೇಳಿ, ಅದನ್ನು ಒಳಗಡೆ ಎಷ್ಟು ಹೋಗಬೇಕು, 1 mm ಹೋಗಬೇಕು. 1 mm ಹೊಡೀರಿ, ಎಂಟರ್ ಹೊಡೀರಿ, ಮತ್ತು ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಬಂತು. ಇದೇ ಒಂದು ಕಟ್ಔಟನ್ನು ಆ ಕಡೆನೂ ಮಾಡಬೇಕು. ಅದಕ್ಕಾಗಿ ಮಿರರ್ ತೊಗೋಬೇಕಾಗತ್ತೆ. ನಾವು ಮತ್ತೆ ಮಿರರ್ ತೊಗೊಳ್ಳೋಣ. ಮಿರರ್ ತೊಗೊಂಡು ಈ ಕಟ್ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ಯಾವ ಪ್ಲೇನು ಅಂದರೆ ನೋಡಿ, ಈ ಪ್ಲೇನಲ್ಲ, ಮತ್ತು ಫಿಟ್ ಮಾಡ್ಕೊಳ್ಳಿ. ನೋಡಿ ಯಾವ ಪ್ಲೇನು ಅಂತಂದರೆ ನೋಡಿ, ಈ ಪ್ಲೇನ್ ತೊಗೋಬೇಕಾಗತ್ತೆ. ನೀವು ತೊಗೊಳ್ಳಿ. ಆಮೇಲೆ ಫಿನಿಷ್ ಮಾಡಿ. ನೋಡಿ ಆ ಕಡೆ ಆಗಿರ್ತದೋ ಇಲ್ವೋ ಅಂತ. ಇಲ್ಲಿ ಕಟ್ಔಟ್ ಆಗಿದೆ, ಈ ಕಡೆನೂ ಕಟ್ಔಟ್ ಆಗಿದೆ. ಸೊ ಇವೆರಡೂ ಕಟ್ಔಟ್ಗಳು, ಇದು ಮತ್ತು ಅದು ಕಟ್ಔಟ್ಗಳು, ಈ ಕಡೆನೂ ಆಗಬೇಕು. ಅದಕ್ಕೆ ಮತ್ತೆ ಮಿರರ್ ಮಾಡೋಣ. ಇನ್ನೂ ತೊಗೊಳ್ಳಿ, ಮಿರರ್ ಕಮಾಂಡ್ ತೊಗೊಳ್ಳಿ. ಈಗ ಈ ಕಟ್ಔಟ್ ತೊಗೊಳ್ಳಿ. ಈ ಕಟ್ಔಟ್ ಬೇಡ, ಈ ಕಟ್ಔಟ್ ಮಾತ್ರ ತೊಗೊಳ್ಳಿ. ಮಿರರ್ ತೊಗೊಂಡ್ರೆ ಮಿರರ್ ತೊಗೊಂಬಿಡಿ, ಹೋಗಲಿ, ಎಸ್ಕೇಪ್ ಹೊಡೀರಿ. ಮಿರರ್ ಕಮಾಂಡ್ ತೊಗೊಳ್ಳಿ. ಈ ಮಿರರ್ ಕಮಾಂಡ್ನ ನೀವು ತೊಗೊಳ್ಳಿ. ಮಿರರ್ ತೊಗೊಂಡ್ರೆ ಇದಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಕೀ ಹಿಡೀರಿ, ಇದನ್ನು ಸೆಲೆಕ್ಟ್ ಮಾಡಿರಿ. ಈ ಮಿರರನ್ನು ಸೆಲೆಕ್ಟ್ ಮಾಡಿ. ಎರಡನ್ನೂ ಸೆಲೆಕ್ಟ್ ಮಾಡಿದ್ಮೇಲೆ, ಸೊ ಇಲ್ಲ, ಫಸ್ಟು ಮಿರರ್ ಕಮಾಂಡ್ ತೊಗೋಬೇಕು. ನೀವು ತೊಗೊಳ್ಳಿ. ತೊಗೊಂಡಾದಮೇಲೆ ಮೊದಲಿಗೆ ಮಿರರ್ನ ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ಹಿಡಿದು ಈ ಮಿರರ್ನ ಕ್ಲಿಕ್ ಮಾಡಿ. ಆಮೇಲೆ ಕಟ್ಔಟ್ನ ಕೂಡ ನೀವು ಕ್ಲಿಕ್ ಮಾಡಿ. ಎರಡೂ ಸೆಲೆಕ್ಟ್ ಆಗಿದೆ. ರೈಟ್ ಮಾರ್ಕ್ ಮಾಡಿ. ಈಗ ನೀವು ಈ ಪ್ಲೇನ್ನ ಸೆಲೆಕ್ಟ್ ಮಾಡಿ. ನೋಡಿ ಇವಾಗ ಇಲ್ಲಿ ಕಟ್ಔಟ್ ಆಯಿತು. ಫಿನಿಷ್ ಮಾಡಿ. ಈ ಕಡೆ ಆಗಿದೆಯಾ ನೋಡಿ, ಈ ಕಡೆನೂ ಆಗಿದೆ. ಸೊ ಈ ಥರ ಆಯಿತು. ಈಗ ನಾವು ಇಲ್ಲಿ ಒಂದು ಹೋಲು ಮತ್ತು ಇಲ್ಲಿ ಒಂದು ಹೊಲ ಹಾಕಬೇಕು. ಅದಕ್ಕಾಗಿ ಏನು ಮಾಡೋಣ, ಈ ಪ್ಲೇನ್ನ ತೊಗೊಳ್ಳೋಣ. ಸ್ಕೆಚ್ ತೊಗೊಳ್ಳಿ. ಈ ಪ್ಲೇನ್ನ ತೊಗೊಳ್ಳಿ. ತೊಗೊಂಡಾದಮೇಲೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಹೋಲಿದೆ. ಆ ಹೋಲ್ ಡಯಾಮೀಟರ್ ಎಷ್ಟಿದೆ, 4 ಇದೆ. ಅದನ್ನು ಅಲ್ಲಿ ಹಾಕೋಣ. ಸರ್ಕಲ್ ತೊಗೊಳ್ಳಿ. ಈ ಲೈನ್ ಮೇಲೆ ಒಂದು ಸರ್ಕಲ್ನ ಹಾಕಿ 4 mm ಡಯಾಮೀಟರ್ ಒಂದು ಇಲ್ಲಿ ಹಾಕಿ ಎಂಟರ್ ಹೊಡೀರಿ. ಹೊಡೆದಾದ್ಮೇಲೆ ಇದನ್ನು ಡೈಮೆನ್ಷನ್ ಮಾಡಿ ನೀವು 4 mm ಅಂತ. ಅದಾದಮೇಲೆ ಈ ಸರ್ಕಲ್ಲು ಮತ್ತು ಇದರ ಡಿಸ್ಟೆನ್ಸನ್ನು ನೀವು ಮೆಜರ್ ಮಾಡೋಕ್ಕಾಗತ್ತೆ.
ಸೊ ಅದನ್ನು ನಾವು ಮಾಡೋಣ. ಈಗ ಈ ಸರ್ಕಲ್ಲು ಮತ್ತು ಈ ಸೆಂಟ್ರ್ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳ್ತಾನೆ. ಅದು ಎಷ್ಟಿರಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾನೆ ಅದನ್ನು ನೋಡಿ, ಇಲ್ಲಿ 55 ಕೊಟ್ಟಿದ್ದಾನೆ, 55 mm ಕೊಟ್ಟಿದ್ದಾನೆ. ಆ 55 ಅರ್ಧ ಇರಬೇಕು. ಸೊ 55 ಅರ್ಧ ಅಂದರೆ ಎಷ್ಟು? 55/2 ಅಂತ ಕೊಡೋಣ, ಎಂಟ್ರ್ ಹೊಡೆಯೋಣ ಬಂತು. ಸೊ ಈಗ ಈ ಸ್ಕೆಚನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನಾವು ಹೋಲ್ ಕಟ್ ಮಾಡೋಣ, ಇದನ್ನು ಸೆಲೆಕ್ಟ್ ಮಾಡೋಣ, ಎಂಟ್ರ್ ಹೊಡೆಯೋಣ. ಕೆಳಗಡೆ ಫುಲ್ ಥ್ರೂ ಆಲ್ ಅಂತ ಫೈನೈಟ್ ಡಿಸ್ಟೆನ್ಸ್ ಅಂತ ಬೇಡ, ಅದು ನೋಡಿ ಥ್ರೂ ಆಲ್ ತೊಗೊಂಡು ಕೆಳಗಡೆ ಫುಲ್ ಕ್ಲಿಕ್ ಮಾಡಿ, ಒಂದು ಹೋಲ್ ಬಂತು. ಇದೇ ಕಟ್ಔಟ್ ನಮಗೆ ಆ ಕಡೆನೂ ಬರಬೇಕು. ಅದಕ್ಕಾಗಿ ಮತ್ತೆ ಏನು ಮಾಡೋಣ, ನಾವು ಮಿರರ್ ಕಮಾಂಡ್ ತೊಗೋಣ. ಮಿರರ್ ಸೆಲೆಕ್ಟ್ ಮಾಡಿ, ಮಿರರ್ ಸೆಲೆಕ್ಟ್ ಆದಮೇಲೆ ಈ ಕಟ್ಔಟ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಷನ್ನ ಓಕೆ ಅಂತ ಹೇಳಿ. ಆಮೇಲೆ ಪ್ಲೇನ್ ಯಾವುದು, ಈ ಪ್ಲೇನ್ ತಗೊಳ್ಳಿ, ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಮತ್ತೆ ಅದು ಬಂತು, ಫಿನಿಶ್ ಮಾಡಿ. ಸೊ ಈಗ ನೀವು ನಿಮ್ಮ ಡ್ರಾಯಿಂಗಲ್ಲಿ ಕೊಟ್ಟಿರುವಂತಹ ಎಲ್ಲ ಡೈಮೆನ್ಷನ್ಗಳನ್ನು ಮಾಡಿದ್ದೀರಿ. ನಿಮ್ಮ ಡ್ರಾಯಿಂಗಲ್ಲಿ ಇಲ್ಲಿ ಅವನು ಸ್ಕ್ವೇರ್ ಕೊಟ್ಟಿದ್ದಾನೆ, ಈ ಥರ ಸ್ಕ್ವೇರ್ ಇರೋದಿಲ್ಲ. ಸೊ ಹೇಗಿರುತ್ತೆ ಅಂದರೆ ಈ ಥರ ನಿಮಗೆ ಈ ಶೇಪಲ್ಲಿರುತ್ತೆ, ಈ ಥರ ಇರುತ್ತೆ. ಅದಕ್ಕಾಗಿ ನಾವು ಆ ಥರ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವೇನು ಮಾಡೋಣ, 4 mm ಎಲ್ಲ ಕಡೆ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವೇನು ಮಾಡೋಣ, ಈ ಭಾಗವನ್ನು ಜೂಮ್ ಮಾಡ್ಕೊಳ್ಳೋಣ, ಇಷ್ಟು ಭಾಗ ಮಾತ್ರ ಈ ಥರ. ಸೊ ಇಲ್ಲಿ ನಾವು 4 mm ಇವೆಲ್ಲ 4 mm ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನು ಮಾಡೋಣ, ರೌಂಡ್ ಅಂತ ತೊಗೊಂಡು 4 mm ಇದೆ ಆಲ್ರೆಡಿ, ಇದನ್ನು ಕ್ಲಿಕ್ ಮಾಡಿ, 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 ಇದನ್ನು ಕ್ಲಿಕ್ ಮಾಡಿ. ಸೊ ಈಗ ಆಯಿತು. ಮತ್ತು ರೈಟ್ ಮಾಡಿ. ಇಷ್ಟು ಫೀಚರನ್ನು ನಾವು ಆ ಕಡೆನೂ ತೊಗೊಂಬರ್ಬೇಕಲ್ಲ, ಅದಕ್ಕಾಗಿ ನಾವೇನು ಮಾಡೋಣ, ಪ್ರಿವ್ಯೂ ಸರಿಗಿದೆ ಅಲ್ಲ. ಈಗ ಇಷ್ಟೂ ನಾವೇನು ಮಾಡೋಣ, ಆ ಕಡೆ ಮತ್ತೆ ಇನ್ನೊಂದು ಸಲ ಮಾಡಬೇಕು ಅಂದರೆ ಇದನ್ನು ನೀವು ವಿಚಾರ ಮಾಡ್ಕೊಳ್ಳಿ. ಆ ಕಡೆ ಬರಬೇಕು ಅಂದರೆ ಇದನ್ನು ಮಿರರ್ ಮಾಡಿದ್ರೆ ಆಯಿತು. ಮತ್ತು ಮಿರರ್ ಕಮಾಂಡ್ ತೊಗೊಳ್ಳಿ, ಈ ರೌಂಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್ನ ಓಕೆ ಅಂತ ಹೇಳಿ. ಅದಾದಮೇಲೆ ಈ ಪ್ಲೇನ್ನ ಸೆಲೆಕ್ಟ್ ಮಾಡಿ, ನೋಡಿ ಎಲ್ಲ ಆಯ್ತು, ಅಲ್ಲಿ ಫಿನಿಶ್ ಮಾಡಿ. ನೋಡಿ ಎಲ್ಲ ಆಗಿದೆ. ಸೊ ಈಗ ನಿಮಗೆ ನಿಮ್ಮ ಕನೆಕ್ಟಿಂಗ್ ರಾಡು ಆಗಿದೆ. ಇದನ್ನು ನಾವು ಈಗ ಸೇವ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವೆಲ್ಲ ಸ್ಕೆಚ್ಗಳಿದೆ ನೋಡಿ, ಇದನ್ನೆಲ್ಲ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ಕೆಚ್ಗಳನ್ನೆಲ್ಲ ಆಫ್ ಮಾಡ್ಕೊಳ್ಳೋಣ. ಸ್ಕೆಚ್ಗಳ ವಿಸಿಬಿಲಿಟಿನ ನಾವು ಆಫ್ ಮಾಡಿದ್ರೆ ನಮಗೆ ನೋಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಕನೆಕ್ಟಿಂಗ್ ರಾಡು ಎಲ್ಲ ಕಡೆ ಕಾಣ್ತಾ ಇದೆ ನೀಟಾಗಿ. ಸೊ ಇದನ್ನು ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ಳೋಣ, ಸ್ವಲ್ಪ ಪ್ಯಾನ್ ಮಾಡಿ ಈ ಕಡೆ ತೊಗೊಂಬರೋಣ. ನೋಡಿ ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಕನೆಕ್ಟಿಂಗ್ ರಾಡು ನೀಟಾಗಿ ಆಗಿದೆ. ಈ ಥರ ನೀವು ಮಾಡ್ಕೋಬೇಕು. ಇದನ್ನು ನೀವು ಸೇವ್ ಮಾಡಿ. ಸೇವ್ ಕನೆಕ್ಟಿಂಗ್ ರಾಡ್ ಅಪ್ಪರ್ ಪಾರ್ಟ್ ಅಂತ ಸೇವ್ ಮಾಡಿ. ಕನೆಕ್ಟಿಂಗ್ ರಾಡ್ ಅಪ್ಪರ್ ಪಾರ್ಟ್ ಅಂತ ನೀವು ಸೇವ್ ಮಾಡಿ. ಎಲ್ಲಿ ಮಾಡ್ತಾರೆ, ಕೌಂಟರ್ ಆಗ್ತಿದೆ ನೋಡಿ, ಇದನ್ನು ಓಪನ್ ಮಾಡಿ. ಇಲ್ಲಿ ನೀವು ಕನೆಕ್ಟಿಂಗ್ ರಾಡ್ ಅಪ್ಪರ್ ಪಾರ್ಟ್ ಅಂತ ನೀವು ಸೇವ್ ಮಾಡಿ. ಅಥವಾ ಇದೆ ನೋಡಿ, ಅಲ್ಲಿ ಇಲ್ಲ. ಸೊ ಅಪ್ಪರ್ ಪಾರ್ಟ್ ಸೇವ್ ಮಾಡಿ, ಸೇವ್ ಆಗಿದೆ ಅಲ್ಲಿ. ಈ ಥರನಾಗಿ ನೀವು ಫಸ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಈ ಕನೆಕ್ಟಿಂಗ್ ರಾಡ್ದು ಲೋವರ್ ಪಾರ್ಟ್ನ ಮಾಡೋಣ ಇನ್ನು ನೆಕ್ಸ್ಟ್ ನಮ್ಮ ಸ್ಕೆಚಲ್ಲಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಈ ವಿಡಿಯೋನಲ್ಲಿ ಈ ಕನೆಕ್ಟಿಂಗ್ ರಾಡ್ದು ಲೋವರ್ ಪಾರ್ಟ್ ಇದೆಯಲ್ಲ ಅದನ್ನು ಮಾಡೋಣ. ಅದಕ್ಕಾಗಿ ನೀವು NC ಮೆಟ್ರಿಕ್ ಅಂತ ತಗೊಳ್ಳಿ, ಮತ್ತು ಮೆಟ್ರಿಕ್ ಪಾರ್ಟ್ನ ಕ್ಲಿಕ್ ಮಾಡಿ. ಸೊ ಈಗ ನೀವು ಪಾರ್ಟ್ ಮಾಡಲಿಂಗ್ ವರ್ಕ್ ಬೆಂಚಲ್ಲಿ ಇದ್ದೀರಾ. ಈಗ ರೆಫರೆನ್ಸ್ ಪ್ಲೇನನ್ನು ವಿಸಿಬಲ್ ಮಾಡ್ಕೊಳ್ಳಿ, ಆಮೇಲೆ ಸ್ಕೆಚ್ನ ತಗೊಳ್ಳಿ, ಆಮೇಲೆ ಎಕ್ಸಾಕ್ಟ್ ಪ್ಲೇನ್ ಈ ಪರ್ಟಿಕ್ಯುಲರ್ ಪೆನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನೀವು ಈ ಸ್ಕೆಚನ್ನ ರೆಫರ್ ಮಾಡಿಕೊಂಡು ನೋಡಿ, ಈ ಸ್ಕೆಚನ್ನ ರೆಫರ್ ಮಾಡಿಕೊಂಡು ಈ ಲೋವರ್ ಪಾರ್ಟ್ ಈ ಭಾಗನ ನೀವು ಡ್ರಾ ಮಾಡಬೇಕಾಗತ್ತೆ. ಅದಕ್ಕಾಗಿ ನೀವು ಎರಡು ಥರ ಮಾಡ್ಬೋದು. ಒಂದು, ನೀವು ಈಗಾಗಲೇ ಡ್ರಾ ಮಾಡಿರುವಂತಹ ಪಾರ್ಟ್ಗೆ ಹೋಗಿ ನೋಡಿ, ಇಲ್ಲಿದೆ ಆಲ್ರೆಡಿ ಡ್ರಾ ಮಾಡಿದರೆ ನೀವು ಇಲ್ಲಿ ಹೋಗಿ ಅದರ ಸ್ಕೆಚ್ ಇದೆ ನೋಡಿ, ಎಲ್ಲಿದೆ ಸ್ಕೆಚ್ಚು ನೋಡಿ, ಇಲ್ಲಿದೆ ಸ್ಕೆಚ್ ಅಲ್ವಾ.
ಇದನ್ನು ತಗೊಂಡು ನೀವು ಇದನ್ನು ಎಡಿಟ್ ಪ್ರೊಫೈಲ್ಗೆ ಹೋಗಿ, ಸೊ ಇಲ್ಲಿ ಬಂತಲ್ವಾ, ಸೊ ನೀವು ಇಷ್ಟು ಪಾರ್ಟ್ನ ಇವಾಗ ಇಷ್ಟನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೋಬೋದು. ಇದನ್ನು ಮಾತ್ರ ನೀವೇನು ಮಾಡಿ ಈಗ ಕಾಪಿ ಮಾಡ್ಕೊಳ್ಳಿ, ಇಷ್ಟು ಭಾಗನ ತಗೊಳ್ಳಿ. ಇದನ್ನು ನೋಡಿ ಏನಾಗುತ್ತೆ, ಇಲ್ಲಿ ಕಾಪಿ ಅಂತ ಇದೆಯಲ್ವಾ, ಕಾಪಿ ಮಾಡ್ಕೊಳ್ಳಿ. ಈಗ ಏನು ಮಾಡಿ, ಇಲ್ಲಿ ಬನ್ನಿ, ಇಲ್ಲಿ ಬಂದು ಇಲ್ಲಿ ಅದನ್ನು ಪೇಸ್ಟ್ ಅಂತ ಹೊಡೀರಿ. ನೋಡಿ ಇದು ಬಂತಲ್ವಾ, ಇದನ್ನ ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಸ್ಕೇಪ್ ಹೊಡೀರಿ. ಹೊಡೆದು ಈಗ ಇದನ್ನು ತೊಗೊಂಡು ಇಲ್ಲಿ ಕೂಡಿಸ್ಬೇಕಲ್ವಾ, ಆ ಥರ ಅದಕ್ಕೆ ಮಾಡಬೇಕು. ಸೊ ಈಗ ಮೂವ್ ತೊಗೊಳ್ಳಿ, ಮೂವ್ ತೊಗೊಂಡು ಮತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ, ಈ ಪಾಯಿಂಟ್ನ ಬಂದು ಈ ಸೆಂಟ್ರ್ ಪಾಯಿಂಟ್ಗೆ ನಿಮಗೆ ಇಲ್ಲಿ ಕೂತ್ಕೋಬೇಕು. ಕೂತ್ಕೊಂಡಾದ್ಮೇಲೆ ಎಸ್ಕೇಪ್ ಹೊಡೀರಿ. ನಿಮಗೆ ಯಾವ್ಯಾವ ಪಾರ್ಟ್ಗಳು ಬೇಡವೋ ಅದನ್ನೆಲ್ಲ ಡಿಲೀಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಈ ಭಾಗನ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಇಷ್ಟು ಭಾಗ ನಾವು ಜೂಮ್ ಮಾಡ್ಕೊಳ್ಳೋಣ. ಈಗ ಬಂದಿದೆ, ಜೂಮ್ ಆಗಿದೆ. ನಮಗೆ ಇದು ಬೇಡ, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಬೇಡ, ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಬೇಡ, ಡಿಲೀಟ್ ಮಾಡ್ಕೊಳ್ಳಿ. ಇಷ್ಟು ಪ್ರೊಫೈಲ್ ನಮಗೆ ಬೇಕು. ಆಮೇಲೆ ಏನು ಬೇಕು ಅಂತಂದರೆ, ನೋಡಿ ಇಲ್ಲಿ ಬಂದರೆ ಇಷ್ಟು ಇಲ್ಲಿಂದ ಇಟ್ಕೊಂಡು ಈ ಭಾಗ ನಮಗೆ ಬೇಕಾಗತ್ತೆ, ಇಷ್ಟು ಬೇಕಾಗತ್ತೆ. ಇದಾದಮೇಲೆ ಇದನ್ನೂ ಬೇಕಾಗತ್ತೆ. ಆಮೇಲೆ ಇಲ್ಲಿಂದ ಇಲ್ಲೊಂದು ಈ ಥರ ಒಂದು ಸರ್ಕಲ್ ಬರಬೇಕಾಗತ್ತೆ. ಈ ಥರ ಅಂದರೆ ಇದು ಲೋವರ್ ಎಂಡ್ ಬರಬೇಕಾಗತ್ತೆ, ಕ್ಯಾಪ್ ಈ ಥರ ಬರಬೇಕಾಗತ್ತೆ. ಅದು ಡಯಾಮೀಟ್ರ್ ಎಷ್ಟು ತೊಗೊಳ್ಳೋಣ ಅಂತಂದರೆ, ನೋಡಿ ಇಲ್ಲಿದೆ 22.5 ಕೊಟ್ಟಿದ್ದೀನಲ್ಲ, ಆ 22.5 ಇದೆ. ಅದು ಎಷ್ಟಾಗುತ್ತೆ, 45 ಆಗುತ್ತೆ. ನಾವು 25 ಒಂದು ಸರ್ಕಲ್ ಹಾಕೋಣ ಇಲ್ಲಿ, ಅವಾಗ ಇಲ್ಲಿ ಬರ್ತದು. ಸೊ ಹೋಗೋಣ ಅಲ್ಲಿಗೆ. ಏನು ಮಾಡೋಣ, ಒಂದು ಸರ್ಕಲ್ ತೊಗೊಳ್ಳೋಣ. ಸರ್ಕಲ್ ತೊಗೊಂಡು ಕ್ಲಿಕ್ ಮಾಡಿ. ಹೇಗೆ ಅಂದರೆ ಇಲ್ಲಿ ಮ್ಯಾಚ್ ಆಗೋ ಥರ ಎಷ್ಟಿದೆ, ಇದು 44.94 ಇದೆ. ಅಥವಾ ನಾವೇನು ಮಾಡೋಣ, 50 ತೊಗೊಳ್ಳೋಣ. 50 ಅಂದರೆ ಎಷ್ಟಾಗುತ್ತೆ ನೋಡಿ, 50 ಅಂದರೆ ಇಷ್ಟಾಗುತ್ತೆ. 50 ತೊಗೊಂಡ್ರೆ ಸರಿ ಹೋಗಲ್ಲ, 45 ತೊಗೊಳ್ಳೋಣ. 45 ತೊಗೊಳ್ಳೋಣ ರೇಡಿಯಸ್. ಸೊ ಈಗ ಆಯಿತು, ಎಸ್ಕೇಪ್ ಹೊಡೀರಿ. ಇದನ್ನು ಡೈಮೆನ್ಷನ್ ಮಾಡಿ, ನೀವು 45 ಅಂತ ಡೈಮೆನ್ಷನ್ ಮಾಡಿದ್ರ. ಆಮೇಲೆ ಏನು ಮಾಡಿ, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ನನಗೆ ಬೇಡ. ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ಬೇಡ. ಈ ಲೈನು ಇದಕ್ಕೆ ಕಟ್ಟಾಗಬೇಕು, ಈ ಲೈನು ಇದಕ್ಕೆ ಕಟ್ಟಾಗಬೇಕು. ಸೊ ಆ ಥರ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಎಕ್ಸ್ಟೆಂಡ್ ಟು ನೆಕ್ಸ್ಟ್ ಅಂತ ತೊಗೊಳ್ಳಿ. ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಟ್ರಿಮ್ ಕಮಾಂಡ್ ತೊಗೊಳ್ಳಿ. ಈಗ ನೀವು ಮಾಡಬೇಕಾಗತ್ತೆ, ಇಷ್ಟನ್ನು ಕಟ್ ಮಾಡಿ. ಇದನ್ನು ಇದು ಅದು ಬೇಕಾಗತ್ತೆ, ಅಂಡು ಮಾಡಿ. ಸೊ ಒಂದು ನಿಮಿಷ. ಈಗ ನೋಡಿ, ಇಷ್ಟನ್ನು ನೀವು ಕಟ್ ಮಾಡಬೇಕು, ಮತ್ತು ಇದನ್ನು ಕಟ್ ಮಾಡಬೇಕು. ಹೋಯಿತು. ಈ ಭಾಗನೂ ಕಟ್ ಮಾಡ್ಕೊಳ್ಳಿ, ಈ ಭಾಗನೂ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಭಾಗವನ್ನು ನೀವು ಕಟ್ ಮಾಡ್ಕೊಳ್ಳಿ. ಇಷ್ಟು ಪ್ರೊಫೈಲ್ನ ನೀವು ಎಕ್ಸ್ಟ್ರೂಡ್ ಮಾಡಬೇಕು. ಎಷ್ಟು ಮಾಡಬೇಕು ಎಕ್ಸ್ಟ್ರೂಡು ಅಂದರೆ 8 mm ಮಾಡಬೇಕಾಗತ್ತೆ. ನೋಡಿ ಇಲ್ಲಿದೆ 8 ಇದೆಯಲ್ವಾ, ಸೊ ಆ ಥರ 8 mm ನೀವು ಮಾಡಬೇಕಾಗತ್ತೆ, 8 ಯೂನಿಟ್ಸು. ಸೊ ಈಗೆಲ್ಲ ಕರೆಕ್ಟಾಗಿದೆಯಲ್ವಾ. ಈಗ ನಾವೇನು ಮಾಡೋಣ, ಸ್ಕೆಚ್ಚಿಂದ ಆಚೆ ಬರೋಣ. ಇದನ್ನು 8 ಯೂನಿಟ್ ನಾವು ಎಕ್ಸ್ಟ್ರೂಡ್ ತೊಗೊಳ್ಳೋಣ. ಈ ಪ್ರೊಫೈಲ್ ತೊಗೊಳ್ಳಿ, ಕ್ಲಿಕ್ ಮಾಡಿ, ಬಂದಿದೆ ಕ್ಲಿಯರಾಗಿ. ಈಗ ನಾವು ನೋಡಿ ಈ ಥರ ಎರಡೂ ಸೈಡ್ ಇರಬೇಕು. ಇದು 8 mm ಅಲ್ಲಿ ಹೊಡೆಯಿರಿ, ಎಂಟರ್ ಹೊಡೆಯಿರಿ. ಸೊ ಬಂದಿದೆ. ಇದಾದಮೇಲೆ ಈ ಕಡೆ ನಾವು ಮತ್ತೆ ನೋಡಿ ಇಲ್ಲಿ ಇದೆಯಲ್ಲ, ಈ ಭಾಗವನ್ನು ಮಾಡ್ಕೋಬೇಕು. ಅದೆಷ್ಟಿದೆ, ಅದು 16 mm ಇದೆ. ಇಲ್ಲಿ ಮೇಲೆ ನೋಡಿ, ನೀವು ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. 16 mm ಇದೆ ಇಷ್ಟು ಪಾರ್ಟು. ಮತ್ತೆ ಅದನ್ನು ಹಾಕೋಬೇಕು ನಾವೀಗ ಅಲ್ಲಿ. ಮತ್ತೆ ಇಲ್ಲಿ ಬನ್ನಿ. ಮತ್ತೆ ಈಗ ನೀವು ಇದನ್ನು ಫಿನಿಷ್ ಮಾಡಿ ಸ್ಕೆಚ್ಗೆ ಬಂದು ಈ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪಾರ್ಟ್ನ ಸೆಲೆಕ್ಟ್ ಮಾಡೋದು ಬೇಡ, ವಾಪಸ್ಸು ಕ್ಲೋಸ್ ಮಾಡಿ ಸ್ಕೆಚ್ನ, ಕ್ಯಾನ್ಸಲ್. ಸೊ ಸ್ಕೆಚ್ ತೊಗೊಳ್ಳಿ, ಈ ಪ್ಲೇನ್ನೇ ತೊಗೊಳ್ಳಿ. ತೊಗೊಂಡಾದ್ಮೇಲೆ ಇಲ್ಲಿ ಈ ಸರ್ಕಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರೊಜೆಕ್ಟ್ ಟು ಸ್ಕೆಚ್ ಮಾಡಿ, ಈ ಆರ್ಕನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡಿ. ಅದಾದಮೇಲೆ ಮತ್ತು ಸರ್ಕಲ್ ತೊಗೊಳ್ಳಿ, ಕ್ಲಿಕ್ ಮಾಡಿ,
ಇದನ್ನು ಕ್ಲಿಕ್ ಮಾಡಿ, ಅದು ಡಯಾಮೀಟರ್ ಎಷ್ಟಿರಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ಅದರ ಡಯಾಮೀಟರು ಇಲ್ಲಿ ಕೊಟ್ಟಿದ್ದಾನೆ 20 ಅಂತ 40 ಇರಬೇಕು, ಅದನ್ನು ತೊಗೊಳ್ಳಿ, ಸೆಲೆಕ್ಟ್ ಮಾಡಿ. ಇದು 40 ಇರಬೇಕು, 40 ತೊಗೊಳ್ಳಿ, ಎಂಟರ್ ಹೊಡೀರಿ. ಅದಾದಮೇಲೆ ಲೈನ್ ಕಮಾಂಡ್ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಲೈನನ್ನು ತೊಗೊಳ್ಳಿ, ಓಕೆ, ಇದನ್ನು ತೊಗೊಳ್ಳಿ. ಈಗ ನೀವು ಆರ್ಕ್ ಕಮಾಂಡ್ ತೊಗೊಳ್ಳಿ, ಇಷ್ಟನ್ನು ಕಟ್ ಮಾಡಿ, ಇಷ್ಟನ್ನು ಕಟ್ ಮಾಡಿ, ಇಷ್ಟನ್ನು ಕಟ್ ಮಾಡಿ ತಗೊಳ್ಳಿ. ಸೊ ಈ ಭಾಗವನ್ನು ನೀವು ಈಗ ಮತ್ತೆ ಎಕ್ಸ್ಟ್ರೂಡ್ ಮಾಡಬೇಕು. ಎಷ್ಟಂದರೆ 16 mm ಮಾಡಬೇಕಾಗತ್ತೆ. ಫಿನಿಶ್ ಮಾಡಿ, ಎಕ್ಸ್ಟ್ರೂಡ್ ತಗೊಳ್ಳಿ. ಸೊ ಇದನ್ನು ನೀವು ಟ್ರಿಮ್ ಮಾಡಬೇಕಾಗಿತ್ತು, ಅದನ್ನು ನಾನು ಮಾಡಿಲ್ಲ, ಅದನ್ನು ಮಾಡೋಣ. ಸೊ ವಾಪಸ್ ಇವಾಗ ನಾವು ಇದನ್ನು ಕ್ಯಾನ್ಸಲ್ ಮಾಡಿ ಆ ಸ್ಕೆಚನ್ನು ಮಾಡಿಫೈ ಮಾಡೋಣ. ನೋಡಿ, ಇದನ್ನು ಟ್ರಿಮ್ ಮಾಡಬೇಕಾಗಿತ್ತು, ಅದು ಮಾಡಿರಲಿಲ್ಲ, ಅದನ್ನು ಕೂಡ ಇನ್ನೊಂದ್ಸಲ ನಾವು ಟ್ರಿಮ್ ಮಾಡೋಣ. ಇದನ್ನು ಟ್ರಿಮ್ ಮಾಡಿ, ಟ್ರಿಮ್ ಆಗಿದೆ. ಈಗ ವಾಪಸ್ಸು ಸ್ಕೆಚ್ಗೆ ಅಂತ ಆಚೆ ಹೋಗಿ, ಈಗ ಎಕ್ಸ್ಟ್ರೂಡ್ ತಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಷನ್ ಓಕೆ ಅಂತೇಳಿ. ಈಗ ಇಲ್ಲಿ 16 mm ಇರಬೇಕು, 16 mm ಹೊಡೀರಿ, ಎಂಟರ್ ಹೊಡೀರಿ. ಸೊ ಈಗ ನೀವು ಲೋವರ್ ಪಾರ್ಟ್ನ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದೀರಾ. ಮತ್ತು ಇಲ್ಲಿ ನೋಡಿ, ಈ ಥರ ಒಂದು ಕಟ್ಔಟ್ ಬರಬೇಕಲ್ಲ, ಆ ಕಟ್ಔಟನ್ನು ನೀವು ಹಾಕೋಬೇಕು. ಅದಾದಮೇಲೆ ಇಲ್ಲಿ ಹೋಲ್ ಹಾಕೋಬೇಕು, ಅದೆಲ್ಲ ಮಾಡಬೇಕಾಗತ್ತೆ, ಅದನ್ನು ಮಾಡೋಣ. ಸೊ ಈಗ ನಾವು ಮತ್ತೆ ಫಿನಿಶ್ ಮಾಡಿ, ಸ್ಕೆಚ್ ಪ್ಲೇನ್ ತೊಗೊಳ್ಳಿ, ಈ ಪ್ಲೇನ ತೊಗೊಳ್ಳಿ. ತೊಗೊಂಡಾದಮೇಲೆ ಈಗ ಈ ಪ್ರೊಫೈಲನ್ನು ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ, ತೊಗೊಳ್ಳಿ. ಓಕೆ, ಕೇವಲ ಈ ಲೈನ್ ಇದ್ದರೆ ಸಾಕು. ಈ ಲೈನ್ ನೀವು ಈ ಲೈನ್ ಬೇಡ, ಈ ಲೈನ್ ಇದ್ದರೆ ಸಾಕು. ಇದನ್ನು ತೊಗೊಳ್ಳಿ. ಅದಾದಮೇಲೆ ಒಂದು ಸರ್ಕಲ್ ಹಾಕಬೇಕಾಗತ್ತೆ ನೀವು. ಆ ಸರ್ಕಲ್ ಎಷ್ಟು ಅಂತಂದರೆ ಇಲ್ಲಿ ಕೊಟ್ಟಿದ್ದಾನೆ, ಈ ರೇಡಿಯಸ್ ಕೊಟ್ಟಿದ್ದಾನೆ 22.5 ಇದೆ. ಸೊ ಅಷ್ಟು ಒಂದು ಸರ್ಕಲ್ ಹಾಕಬೇಕಾಗತ್ತೆ. ಇಲ್ಲಿ ಸರ್ಕಲ್ ತೊಗೊಳ್ಳಿ, ಸೆಂಟ್ರ್ ಪಾಯಿಂಟಿಂದ 22.5 ಇಂಟು 2 ಮಾಡಿ, ಎಂಟರ್ ಹೊಡೀರಿ. ಸೊ ಅಲ್ಲಿದೆ. ಸೊ ಈಗ ನಾವೇನು ಮಾಡೋಣ, ಎಸ್ಕೇಪ್ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ನೀವು ಇದನ್ನು ಕ್ಲಿಕ್ ಮಾಡಿ, ಎಂಟರ್ ಹೊಡೀರಿ. ಮತ್ತು ಇಲ್ಲಿಂದ ಇದರ ಮೇಲೆ ಕ್ಲಿಕ್ ಮಾಡಿ, ಎಂಟರ್ ಹೊಡೀರಿ. ಈಗ ಟ್ರಿಮ್ ಕಮಾಂಡ್ ತೊಗೊಳ್ಳಿ, ಇದನ್ನು ಕಟ್ ಮಾಡ್ಕೊಳ್ಳಿ ಇಷ್ಟು. ಈಗ ಈ ಪ್ರೊಫೈಲ್ ಬಂದಿದೆ ನಮಗೆ, ಕ್ಲೋಸ್ ಮಾಡಿ. ಈ ಪ್ರೊಫೈಲ್ನ 1 mm ಒಳಗಡೆ ಕಟ್ ಮಾಡಬೇಕಾಗತ್ತೆ. ಫಿನಿಶ್ ಮಾಡಿ, ಕಟ್ ಆಪ್ಷನ್ ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ. ಆ ಕಡೆ ಥ್ರೂ ಆಲ್ ಅಲ್ಲ, ಫೈನೈಟ್ ತೊಗೊಳ್ಳಿ, ಫೈನೈಟ್ ಎಕ್ಸ್ಟೆಂಟು. ಎಷ್ಟು ಹೋಗಬೇಕು ಅಂದರೆ 1 mm ಅಂತ ಅಲ್ಲಿ ಕ್ಲಿಕ್ ಮಾಡಿ, ಎಂಟರ್ ಹೊಡೀರಿ. ಇದಾದಮೇಲೆ ಇದೇ ಕಟ್ನ ಆ ಕಡೆನೂ ಮಾಡಬೇಕಾಗತ್ತೆ ನೀವು ಅಲ್ವಾ. ಅದಕ್ಕೆ ಫಿನಿಶ್ ಮಾಡಿ, ಮಿರರ್ ಕಮಾಂಡ್ ತೊಗೊಳ್ಳಿ, ಕಟ್ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಟ್ಔಟ್ ಸೆಲೆಕ್ಷನ್ನ ಓಕೆ ಅಂತ ಹೇಳಿ. ಆಮೇಲೆ ಈ ಪ್ಲೇನ್ನ ತೊಗೊಳ್ಳಿ. ಸೊ ಆ ಕಡೆ ಆಗಿರುತ್ತೆ. ಫಿನಿಶ್ ಮಾಡಿ. ಮತ್ತು ಈ 2 ಕಟ್ಗಳು ಈ ಕಡೆ ಬರಬೇಕು. ಅದಕ್ಕೆ ನಾವೇನು ಮಾಡಬೇಕು, ಮತ್ತೆ ಮಿರರ್ ಕಮಾಂಡ್ ತೊಗೊಳ್ಳೋಣ. ಈಗ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿಟ್ಕೊಂಡು ಮಿರರ್ನ ಕ್ಲಿಕ್ ಮಾಡಿ, ಈ ಕಟ್ಔಟ್ನ ಕ್ಲಿಕ್ ಮಾಡಿ, ಆಮೇಲೆ ಸೆಲೆಕ್ಷನ್ನ ಓಕೆ ಅಂತ ಹೇಳಿ. ಆಮೇಲೆ ಇವಾಗ ಮತ್ತೆ ಏನು ಮಾಡಬೇಕು, ಈ ಪ್ಲೇನ್ನ ತೊಗೋಬೇಕು. ಸೊ ನೋಡಿ, ಈಗ ಇಲ್ಲಿ ಕಟ್ ಆಯಿತು. ಇದಾದಮೇಲೆ ಫಿನಿಶ್ ಮಾಡಿ. ಸೊ ಇದಾದಮೇಲೆ ನಾವು ಇಲ್ಲಿ ಒಂದು ಹೋಲ್ ಹಾಕಬೇಕು. ಅದಕ್ಕೆ ಸ್ಕೆಚ್ ತೊಗೊಳ್ಳಿ, ಈ ಪ್ಲೇನ್ನ ತೊಗೊಳ್ಳಿ. ತೊಗೊಂಡಾದಮೇಲೆ ಇಲ್ಲಿ 4 mm ಡಯಾಮೀಟ್ರದ್ದು ಒಂದು ಹೋಲ್ ಹಾಕಬೇಕು. 4 mm ಡಯಾಮೀಟರ್ ಇರುವಂತಹದ್ದು 4 mm ಇದೆ. ಇದನ್ನು ಡೈಮೆನ್ಷನ್ ಮಾಡಿ ನೀವು ಎಂಟರ್ ಹೊಡೀರಿ. ಅದಾದಮೇಲೆ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಈ ಸರ್ಕಲ್ಲು ಮತ್ತು ಈ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಅದು ಎಷ್ಟಿರಬೇಕು ಅಂತಂದರೆ 55ರದ್ದು ಅರ್ಧ ಇರಬೇಕು. ಸೊ 55/2 ಎಂಟರ್ ಹೊಡೀರಿ. ಅದಾದಮೇಲೆ ನೀವು ಇದನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಇದನ್ನು ಕಟ್ ಮಾಡಿ, ಕಟ್ ತೊಗೊಳ್ಳಿ. ಇದನ್ನು ಸರ್ಕಲ್ನ ತೊಗೋಬೇಕು, ಕಟ್ ತೊಗೊಳ್ಳಿ, ಸರ್ಕಲ್ ತೊಗೊಳ್ಳಿ. ನಾವು ಈಗ ಥ್ರೂ ಆಲ್ ಬರಬೇಕು, ಫೈನೈಟ್ ಅಲ್ಲ, ಥ್ರೂ ಆಲ್ ಆಪ್ಷನ್ ತೊಗೊಳ್ಳಿ. ಕೆಳಗಡೆ ಫುಲ್ ಕ್ಲಿಕ್ ಮಾಡಿ, ಆಗಿರುತ್ತೆ. ಫಿನಿಶ್ ಮಾಡಿ. ಇದೇ ಸರ್ಕಲ್ಲು, ಇದೇ ಒಂದು ಹೋಲು ಈ ಕಡೆ ಬರಬೇಕು,
ಅದಕ್ಕಾಗಿ ನಾವು ಏನು ಮಾಡೋಣ, ಈಗ ಮಿರರ್ ಕಮಾಂಡ್ ತೊಗೊಳ್ಳೋಣ. ಮಿರರ್ ತೊಗೊಂಡು ಕಟ್ಔಟ್ ಕ್ಲಿಕ್ ಮಾಡಿ ಸೆಲೆಕ್ಷನ್ ಓಕೆ ಅಂತ ಹೇಳಿ ಈ ಪ್ಲೇನ್ನ ತಗೊಳ್ಳಿ. ನೋಡಿ ಇಲ್ಲಿ ಬಂದಿದೆ, ಫಿನಿಶ್ ಮಾಡಿ. ಅದಾದಮೇಲೆ ನಾವು ಇಲ್ಲಿ ಇದನ್ನು ಫಿಲೇಟ್ ಮಾಡಬೇಕು. ಫಿಲೇಟು 4 mm ಮಾಡಬೇಕಾಗತ್ತೆ. ಸೊ ಈ ರೌಂಡ್ ಆಪ್ಷನ್ ತೊಗೊಳ್ಳಿ. 4 mm ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಜೂಮ್ ಜಾಸ್ತಿ ಮಾಡ್ಕೊಳ್ಳಿ. ಈ ಎಜ್ಜನ್ನು ಕ್ಲಿಕ್ ಮಾಡಿ, 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 ಈ ಎಜ್ಜನ್ನು ಕ್ಲಿಕ್ ಮಾಡಿ. ಈಗ ರೈಟ್ ಮಾಡಿ, ರಿವ್ಯೂ ನೋಡಿ, ಸರಿಯಾಗಿದೆ, ಫಿನಿಶ್ ಮಾಡಿ. ಸೊ ಇಷ್ಟು ಫೀಚರು ಆ ಕಡೆನೂ ಬರಬೇಕು. ಅದಕ್ಕೆ ಮಿರರ್ ಕಮಾಂಡ್ ತೊಗೋಣ, ಜೂಮ್ ಕಮ್ಮಿ ಮಾಡ್ಕೊಳ್ಳೋಣ, ತೆಗೆಸ್ಕೊಳ್ಳೋಣ. ಈ ಥರ ಪ್ಲೇನ್ ಯಾವುದು ಅಂತ ನೋಡ್ಕೊಳ್ಳೋಣ. ಇದು ಪ್ಲೇನ್, ಈ ಪ್ಲೇನ್ ಬರಬೇಕು. ಈಗ ಮತ್ತೆ ಮಿರರ್ ಕಮಾಂಡ್ ತೊಗೊಳ್ಳೋಣ. ಈ ರೌಂಡ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಓಕೆ ಅಂತ ಹೇಳಿ ಆಮೇಲೆ ನೀವು ಇದನ್ನು ತೊಗೊಳ್ಳಿ, ಈ ಪ್ಲೇನ್ನ. ಇಲ್ಲಿ ಬಂತು. ಈಗ ಫಿನಿಶ್ ಮಾಡಿ. ಸೊ ಈಗ ಇದಾಗಿದೆ, ಕ್ಲಿಯರಾಗಿ ಎಲ್ಲ ಆಗಿದೆ. ಕನೆಕ್ಟಿಂಗ್ ರಾಡ್ ಇದು ಲೋವರ್ ಪಾರ್ಟ್ ಇವಾಗ ಕ್ಲೀನಾಗಿ ಆಗಿದೆ. ಇದನ್ನು ನಾವು ಇವಾಗ ಚೆನ್ನಾಗಿ ನೋಡಬೇಕು ಅಂದರೆ ಈ ಸ್ಕೆಚ್ಗಳನ್ನು ಇಂಡಿವಿಜುವಲ್ ಮಾಡ್ಕೊಳ್ಳೋಣ. ನಮಗೆ ಈಗ ಮೆಟಲ್ ಪಾರ್ಟ್ ಯಾವ ಥರ ಇದೆ ಆ ಥರ ಕಾಣ್ತಾ ಇದೆ. ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಸೇವ್ ಕನೆಕ್ಟಿಂಗ್ ರಾಡ್ ಲೋವರ್ ಪಾರ್ಟ್, ಕನೆಕ್ಟಿಂಗ್ ರಾಡ್ ಲೋವರ್ ಪಾರ್ಟ್ ಅಂತ ಸೇವ್ ಮಾಡಿ. ಕನೆಕ್ಟಿಂಗ್ ರಾಡ್ನ ಫೋಲ್ಡರಲ್ಲೇ ಸೇವ್ ಮಾಡಿ. ಸೇವ್. ನಮ್ಮ ಮುಂದಿನ ಸ್ಕೆಚ್ಚಲ್ಲಿ ನಾವು ಮುಂದಿನ ಒಂದು ಸ್ಕೆಚ್ಚಲ್ಲಿ ಬೋಲ್ಟ್ಸ್ಗಳನ್ನ ಮತ್ತು ನಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಕನೆಕ್ಟಿಂಗ್ ರಾಡ್ದ ಅಸೆಂಬ್ಲಿಯನ್ನು ಮಾಡೋಣ. ಅದಕ್ಕಾಗಿ ನಾವು ಫಸ್ಟು ಸಾಲಿಡ್ ಎಡ್ಜ್ನ ಓಪನ್ ಮಾಡ್ಕೊಳ್ಳೋಣ. ಈಗ ನಾವು ಕನೆಕ್ಟಿಂಗ್ ರಾಡ್ದ ಅಪ್ಪರ್ ಪಾರ್ಟನ್ನು ಮಾಡಿದ್ದೇವೆ, ಕನೆಕ್ಟಿಂಗ್ ರಾಡ್ದ ಲೋವರ್ ಪಾರ್ಟ್ನ ಮಾಡಿದ್ದೇವೆ, ಅದಕ್ಕೆ 2 ಬೋಲ್ಟ್ಗಳನ್ನ ಮಾಡಿದ್ದೇವೆ ಮತ್ತು 2 ನಟ್ಗಳನ್ನ ಮಾಡಿದ್ದೇವೆ. ಬೇರಿಂಗ್ಗಳನ್ನು ಮಾಡಿಲ್ಲ. ಬೇರಿಂಗ್ಗಳನ್ನು ಮಾಡೋದು ಮತ್ತು ಅದು ಅಸೆಂಬಲ್ ಮಾಡೋದು ಈಸಿ, ಹಾಗಾಗಿ ನಾವು ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಈಗ ನಾವು NC ಮೆಟ್ರಿಕ್ ಅಂತ ತಗೊಂಡು NC ಮೆಟ್ರಿಕ್ ಅಸೆಂಬ್ಲಿಗೆ ಹೋಗಿ ಓಕೆ ಅಂತ ಹೊಡೆಯೋಣ. ಹೊಡೆದಾದ ಮೇಲೆ ಈಗ ನಾವು ಇನ್ಸರ್ಟ್ ಕಾಂಪೋನೆಂಟ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಕನೆಕ್ಟಿಂಗ್ ರಾಡ್ ಅಂತ ಒಂದು ಫೋಲ್ಡರ್ಗಳನ್ನು ಸೇವ್ ಮಾಡಿದ್ದೇನೆ, ಅದನ್ನು ನಾನು ಓಪನ್ ಮಾಡ್ತೇನೆ. ಇಲ್ಲಿ ಆಲ್ರೆಡಿ ಓಪನ್ ಮಾಡಿದ್ದೇನೆ ನಾನು. ಸೊ ಇಲ್ಲಿ ನಾನು ನೋಡಿ ಕನೆಕ್ಟಿಂಗ್ ರಾಡ್ ಲೋವರ್ ಪಾರ್ಟ್ ಅಂತ ಇದೆ, ಕನೆಕ್ಟಿಂಗ್ ಅಪ್ಪರ್ ಪಾರ್ಟ್ ಅಂತ ಇದೆ. ಮೊದಲು ಅಪ್ಪರ್ ಪಾರ್ಟ್ನ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಪ್ಲೇಸ್ ಮಾಡ್ತೇನೆ, ಬಂದಿದೆ. ಮತ್ತು ಲೋವರ್ ಪಾರ್ಟ್ನ ತೊಗೊಂಬಂದು ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತೇನೆ, ಬಂದಿದೆ. ಅದಾದಮೇಲೆ ನಾನು ಕನೆಕ್ಟಿಂಗ್ ರಾಡೋದು ಬೋಲ್ಟ್ನ ತೊಗೊಂಬರ್ಬೇಕು. ಇಲ್ಲಿ ಕನೆಕ್ಟಿಂಗ್ ರಾಡ್ ನಟ್ ಇದೆ, ಕನೆಕ್ಟಿಂಗ್ ರಾಡ್ ಬೋಲ್ಟ್ ಇದೆ. ಬೋಲ್ಟ್ 2 ಬೇಕಾಗ್ತವೆ, 2 ತೊಗೋಣ. ಇನ್ನೊಂದು ತಗೋಣ. ಸೊ 2 ಬಂತು. ನಟ್ಗಳು ಕೂಡ 2 ಬೇಕಾಗ್ತದೆ, 1 ನಟ್ಟು, ಅದೇ ಇನ್ನೊಂದು ನಟ್ಟು ಕೂಡ ಈಗ ಬಂದಿದೆ. ರೈಟ್ ಕ್ಲಿಕ್ ಮಾಡೋಣ. ಎಲ್ಲ ಪಾರ್ಟ್ಸು ನಮ್ಗೆ ಬೇಕಾಗಿರೋದೆಲ್ಲ ಬಂದಿದೆ. ಕೇವಲ ಇಲ್ಲಿ ಒಂದು ಬೇರಿಂಗ್ ಬರಬೇಕು ಮತ್ತು ಇಲ್ಲೂ ಒಂದು ಬೇರಿಂಗ್ ಬರಬೇಕು. ಅದನ್ನು ಮಾತ್ರ ನಾನು ಮಾಡಲ್ ಮಾಡಿಲ್ಲ. ಅದನ್ನು ಮಾಡೋದು ಏನು ಈಸಿ ಆಗುತ್ತೆ. ಸೆಲ್ ಬೇರಿಂಗ್ ಇರ್ತದೆ ಇಲ್ಲಿ, ಸೊ ಅದನ್ನು ಮಾಡೋದು ಈಸಿ, ಅದನ್ನು ಮಾಡ್ಕೋಬೋದು. ಸದ್ಯಕ್ಕೆ ಇಷ್ಟು ನಾವೀಗ ಅಸೆಂಬಲ್ ಮಾಡೋಣ. ಇದೇ ಮೇನ್ ಅಸೆಂಬ್ಲಿ. ಸೊ ಈಗ ನಾವು ಮೊದಲಿಗೆ ಈ ಲೋವರ್ ಪಾರ್ಟನ್ನು ಈ ಪಾರ್ಟ್ಗೆ ಅಪ್ಪರ್ ಪಾರ್ಟ್ಗೆ ಜಾಯಿನ್ ಮಾಡಬೇಕು. ಅದಕ್ಕಾಗಿ ಈ ಹೋಲು ಮತ್ತು ಈ ಹೋಲು ಮ್ಯಾಚ್ ಆಗಬೇಕು. ಅದಕ್ಕೆ ನಾವೇನು ಮಾಡೋಣ, ಆಕ್ಸಿಯಲ್ ಅಲೈನ್ ಒಂದು ಕಮಾಂಡನ್ನ ತೊಗೊಂಡು ಸ್ವಲ್ಪ ಈ ಏರಿಯಾದಲ್ಲಿ ಜೂಮ್ ಮಾಡ್ಕೊಳ್ಳೋಣ. ಇಷ್ಟು ಮಾತ್ರ ಜೂಮ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ನಾವು ನೋಡಿ ಈ ಸೆಂಟ್ರಲ್ ಲೈನು ಮತ್ತು ಈ ಸೆಂಟ್ರಲ್ ಲೈನು ಒಂದಕ್ಕೊಂದು ಈ ಥರ ಆಗಿರಬೇಕು. ಇದು ಫ್ಲಿಪ್ ಆಗಬೇಕು, ಇದು ತೆಳಗೆ ಬರಬೇಕಲ್ವ, ಅದಕ್ಕೆ ಫ್ಲಿಪ್ ಅಂತ ಕ್ಲಿಕ್ ಮಾಡಿ. ತೆಳಗೆ ಬಂದಿರುತ್ತದೆ, ರೈಟ್ ಕ್ಲಿಕ್ ಮಾಡಿ. ಸೊ ಈಗ ಬಂದಿದೆ. ಅದಾದಮೇಲೆ ಈ ಪಾರ್ಟು ಏನಾಗಬೇಕು, ನಿಮಗೆ ಈ ಪಾರ್ಟು ನಿಮಗೆ ಅಲೈನ್ ಆಗಬೇಕಾಗತ್ತೆ. ಸೊ ಈಗ ಇದು ಬಂದಿದೆ ಅಲ್ವಾ, ಈ ಪಾರ್ಟು ಇಲ್ಲಿ ಅಲೈನ್ ಆಗಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡೋಣ, ಮೇಟ್ ತೊಗೊಳ್ಳೋಣ. ಮೇಟ್ ತೊಗೊಂಡು ಈ ಪಾರ್ಟ್ನ ಸೆಲೆಕ್ಟ್ ಮಾಡಿ ಮತ್ತು ಈ ಪಾರ್ಟ್ನ ಸೆಲೆಕ್ಟ್ ಮಾಡಿ. ನೋಡಿ ಬಂದಿದೆ.
ಸೊ ಈಗ ಮತ್ತೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿರೋ ಈ ಒಂದು ಲೈನು ಇಲ್ಲಿರೋ ಈ ಹೋಲ್ ಇದೆಯಲ್ಲ, ಈ ಹೋಲು ಥ್ರೆಡೆಡ್ ಹೋಲು ಇಲ್ಲಿರೋ ಥ್ರೆಡೆಡ್ ಹೋಲ್ಗೆ ಮ್ಯಾಚ್ ಆಗಬೇಕು. ಅದಕ್ಕೆ ನಾವು ಮತ್ತೆ ಎಕ್ಸಿಲ್ ಅಲೈನ್ ತಗೊಂಡು ಇದನ್ನು ಕ್ಲಿಕ್ ಮಾಡೋಣ. ಹಾಗೆ ನಾವು ಮತ್ತೆ ಇಲ್ಲಿ ಬರೋಣ, ಇಲ್ಲಿ ಬಂದು ಇದನ್ನು ಕ್ಲಿಕ್ ಮಾಡೋಣ. ಈಗ ರಿಲೇಷನ್ಶಿಪ್ ಬರ್ತಾ ಇಲ್ಲ, ಅಂದರೆ ಇನ್ನೊಂದು ಸಲ ಮಾಡೋಣ ಸರಿಯಾಗಿ. ಸೊ ಓಕೆ, ಫಸ್ಟ್ ಮೊದಲಿಗೆ ಮೇಟ್ ತೊಗೊಳ್ಳೋಣ. ಈಗ ಆಗ್ತಾ ಇಲ್ವಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ 2 ಇದು ಇದೆ, ಅದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ರಿಲೇಷನ್ಶಿಪ್, ಇದನ್ನು ಕೂಡ ಡಿಲೀಟ್ ಮಾಡೋಣ. ಎಸ್ಕೇಪ್. ಓಕೆ, ಈಗ ನಾವೇನು ಮಾಡೋಣ, ಇನ್ನೊಂದು ಸಲ ಮೇಟ್ ತೊಗೊಳ್ಳೋಣ. ಮೇಟ್ ಕಮಾಂಡ್ ತೊಗೊಂಡು ನೋಡಿ, ಈ ಸರ್ಫೇಸು ಮತ್ತು ಈ ಸರ್ಫೇಸು ಮೇಟ್ ಆಗಬೇಕು. ಸೊ ಅದಾಗಿದೆ. ಅದಾದಮೇಲೆ ಈಗ ಈ ಎಕ್ಸಿಲ್ ಅಲೈನ್ ತೊಗೊಳ್ಳಿ. ಈ ಸೆಂಟ್ರ್ ಲೈನ್ ಇದೆ ನೋಡಿ, ಎಕ್ಸಿಲ್ ಅಲೈನ್ ತೊಗೊಳ್ಳಿ. ಇದು ಮತ್ತು ಇದು ಒಂದಕ್ಕೊಂದು ಮ್ಯಾಚ್ ಆಗಿದೆ. ಸೊ ಈಗ ಮತ್ತೆ ಈ ಸೆಂಟ್ರ್ ಮತ್ತು ಈ ಸೆಂಟ್ರ್ ಲೈನ್ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಸೊ ಅದನ್ನು ಮಾಡೋಣ. ಅಲೈನ್ ಕಮಾಂಡ್, ಇದನ್ನು ತೊಗೊಳ್ಳಿ ಮತ್ತು ಇದನ್ನು ತೊಗೊಳ್ಳಿ. ಸೊ ಈಗ ಆಯಿತು ಅಲ್ವಾ? ಸೊ ಈಗ ಒಂದಕ್ಕೊಂದು ಇದು ಮ್ಯಾಚ್ ಆಗಿದೆ, ಎಲ್ಲ ಥರನಾಗಿ ಕರೆಕ್ಟಾಗಿದೆ. ಸ್ಕೆಚ್ಚು ಕರೆಕ್ಟಾಗಿದೆ. ಈಗ ನಾವು ಇಲ್ಲಿ ಬೋಲ್ಟ್ ಹಾಕಬೇಕು ಮತ್ತು ತಗಡೆ ನೋಟ್ ಹಾಕಬೇಕಲ್ವಾ? ಸೊ ಹಾಗಾಗಿ ಮತ್ತೆ ನಾವು ಸ್ವಲ್ಪ ನೋಡಿ, ಇಲ್ಲೊಂದು ಬೋಲ್ಟ್ ಇದೆ, ಇದನ್ನು ತೊಗೊಳ್ಳೋಣ, ಇಲ್ಲಿ ಹಾಕೋಣ. ಹಾಗಾಗಿ ಮತ್ತೆ ಎಕ್ಸಿಲ್ ಅಲೈನ್ ಕಮಾಂಡನ್ನ ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಈ ಹೋಲನ್ನು ಸೆಲೆಕ್ಟ್ ಮಾಡಿ. ಇದನ್ನು ಲಿಫ್ಟ್ ಮಾಡಬೇಕು, ಯಾಕಂದರೆ ಈ ಬೋಲ್ಟ್ ಹೆಡ್ ಮೇಲೆ ಬರಬೇಕು, ನೆಟ್ ತಗಡೆ ಬರಬೇಕು. ಲಿಫ್ಟ್ ಮಾಡಿ, ಬಂದಿದೆ ಫ್ಲಿಫು. ಕ್ಲಿಕ್ ಮಾಡಿ. ಈಗ ಈ ಬೋಲ್ಟ್ ಹೆಡ್ದು ಲೋವರ್ ಪಾರ್ಟು ಈ ಕನೆಕ್ಟಿಂಗ್ ರಾಡ್ ಅಪ್ಪರ್ ಪಾರ್ಟ್ಗೆ ಮೇಟ್ ಆಗಬೇಕು. ಸೊ ಮೇಟ್ ಕಮಾಂಡ್ ತೊಗೊಳ್ಳಿ, ಸ್ವಲ್ಪ ಇದನ್ನು ಬೆಂಡ್ ಮಾಡಿ, ಈ ಥರ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ತೊಗೊಳ್ಳಿ, ಈ ಭಾಗನ ತೊಗೊಳ್ಳಿ. ಆಮೇಲೆ ಮತ್ತೆ ಪ್ಯಾನ್ ಮಾಡಿ, ಅದು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ, ಈ ಭಾಗನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಬಂದು ಕೂತ್ಕೊಂತು. ಸೊ ಇಲ್ಲಿ ಒಂದು ಬೋಲ್ಟ್ ಬಂದಿದೆ. ಮತ್ತು ಇವಾಗ ಜೂಮ್ ಆಲ್ ಮಾಡಿ, ಫಿಟ್ ಮಾಡಿ. ಇವಾಗ ಈ ಬೋಲ್ಟನ್ನು ಈ ಕಡೆ ಹಾಕೋಬೇಕು, ಅದಕ್ಕಾಗಿ ಮತ್ತೆ ನೀವು ಎಕ್ಸಿಲ್ ಅಲೈನ್ ಕಮಾಂಡ್ ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಂದಿದೆ, ಲಿಫ್ಟ್ ಮಾಡಿ, ಅದನ್ನು ಲಿಫ್ಟ್ ಆಗಿದೆ. ಕ್ಲಿಕ್ ಮಾಡಿ. ಮತ್ತೆ ಇವಾಗ ನಾವೇನು ಮಾಡೋಣ, ಪ್ಯಾನ್ ಮಾಡಿ, ಮತ್ತು ಈಗ ನಾವು ಎಕ್ಸಿಲ್ ಅಲೈನ್ ಆಗಿದೆ ಅಲ್ವಾ, ಮೇಟ್ ಮಾಡೋಣ. ಇದನ್ನು ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ತಿರುಗಿಸ್ರಿ, ಸ್ವಲ್ಪ ತಿರ್ಸ್ಕೊಳ್ಳೋಣ. ಈ ಸರ್ಫೇಸ್ನ ತೊಗೊಳ್ಳೋಣ, ಮೇಟ್ ಆಗಿದೆ. ಕ್ಲಿಕ್. ಸೊ ಈಗ 2 ಬೋಲ್ಟ್ ಕೂತ್ಕೊಂಡಿದೆ. ಈ ಬೋಲ್ಟ್ಗೆ ತಗಡೆ ನಟ್ ಹಾಕಬೇಕು. ಅದಕ್ಕೆ ಮತ್ತೆ ಫಿಟ್ ಮಾಡಿ. ನೋಡಿ, ಇಲ್ಲಿ 2 ನಟ್ಗಳಿದೆ, ತಗಡೆ ಹಾಕಬೇಕು. ಮತ್ತೆ ಎಕ್ಸಿಲ್ ಅಲೈನ್ ತೊಗೊಳ್ಳಿ ಕಮಾಂಡ್ನ, ಇದನ್ನು ಕ್ಲಿಕ್ ಮಾಡಿ, ಮತ್ತು ಇದನ್ನು ಕ್ಲಿಕ್ ಮಾಡಿ. ಬಂದಿದೆ. ಅದೇ ಥರನಾಗಿ ಕ್ಲಿಕ್ ಮಾಡಿ, ಅದೇ ಥರನಾಗಿ ನೀವು ಮತ್ತೆ ಎಕ್ಸಿಲ್ ಅಲೈನ್ ತೊಗೊಂಡಿದ್ದೀರಾ, ನೀವು ಕ್ಲಿಕ್ ಮಾಡಿ. ಇಲ್ಲಿದೆ ಅಲ್ಲ, ಇದನ್ನು ಕ್ಲಿಕ್ ಮಾಡಿ. ಬಂದಿದೆ. ಈಗ ಈ ಎಡ್ಜ್ಗಳು ಇಲ್ಲಿ ಮೇಟ್ ಆಗಬೇಕು, ಇಲ್ಲಿಗೆ ಈ ಸರ್ಫೇಸಲ್ಲಿ ಕೂತ್ಕೋಬೇಕು. ಸೊ ಅದಕ್ಕಾಗಿ ಮೇಟ್ ಕಮಾಂಡ್ ತೊಗೊಳ್ಳಿ, ಸ್ವಲ್ಪ ಇದನ್ನು ತಿರ್ಸ್ಕೊಳ್ಳಿ. ಈ ಥರ ಈ ಸರ್ಫೇಸ್ನ ಮೇಲೆ ಸರ್ಫೇಸ್ ತೊಗೊಳ್ಳಿ, ಮತ್ತು ಈ ಕೆಳಗಡೆ ಸರ್ಫೇಸ್ನ ನೀವು ತೊಗೊಳ್ಳಿ, ಕೂತ್ಕೊಂಡಿದೆ. ಸೊ ಅದೇ ಥರನಾಗಿ ಮತ್ತೆ ಮೇಟ್ ಕಮಾಂಡ್ ತೊಗೊಳ್ಳಿ, ಇದನ್ನು ಕ್ಲಿಕ್ ಮಾಡಿ, ಮತ್ತು ಇಲ್ಲಿಂದ ಹೋಗಿ ಇದನ್ನು ಕ್ಲಿಕ್ ಮಾಡಿ. ಈಗ ರೈಟ್ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ ಕನೆಕ್ಟಿಂಗ್ ರಾಡು ಫುಲ್ಲಾಗಿ ನಿಮಗೆ ಅಸೆಂಬಲ್ ಆಗಿದೆ. ಫಿಟ್ ಮಾಡ್ಕೊಳ್ಳಿ. ನೋಡಿ, ಕನೆಕ್ಟಿಂಗ್ ರಾಡು ಫುಲ್ಲಾಗಿ ಅಸೆಂಬಲ್ ಆಗಿದೆ. ಈ ಥರನಾಗಿ ನೀವು ಈ ಅಸೆಂಬ್ಲಿಯನ್ನು ಮಾಡಬೇಕು. ಥ್ಯಾಂಕ್ ಯು.